ನಾವು ಇಂದು ಕರ್ತನನ್ನು ಆರಾಧಿಸುವುದಕ್ಕೆ ಕರ್ತನು ನಮಗೆ ಸಹಾಯ ಮಾಡಿದನು. ನಾವು ಹಾಡಿನ ಮುಖಾಂತರವಾಗಿ ಮತ್ತು ಹಾಡುಗಳ ಮುಖಾಂತರವಾಗಿ ಮತ್ತು ನಮ್ಮ ಇತರ ನಮ್ಮ ಸಹೋದರರು ಹಲವು ಸಹೋದರರು ಹಂಚಿದಂತಹ ದೇವರ ವಾಕ್ಯದ ಮೂಲಕವಾಗಿ ಮತ್ತು ನಾವು ಕರ್ತನನ್ನು ನೆನಪು ಮಾಡಿಕೊಂಡದರ ಮೂಲಕವಾಗಿ ಕ್ರಿಸ್ತನು ನಮಗೋಸ್ಕರ ಏನಾದನು, ಏನು ಮಾಡಿದನು ಎಂಬುದನ್ನು ನಾವು ಧ್ಯಾನ ಮಾಡುವುದಕ್ಕೂ ಕರ್ತನನ್ನು ಆರಾಧಿಸುವುದಕ್ಕೂ ಕರ್ತನು ನಮಗೆ ಸಹಾಯ ಮಾಡಿದನು. ನಮಗೂ ಸಹ ಕುಟುಂಬವಾಗಿ ಇಲ್ಲಿ ಬಂದು ನಿಮ್ಮೊಂದಿಗೆ ಕರ್ತನನ್ನು ಆರಾಧಿಸುವುದಕ್ಕೆ ಕರ್ತನು ಕೊಟ್ಟಂತಹ ಕೃಪೆಗಾಗಿ ನಾನು ಸಹ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ನಾವು ಕಲ್ವಾರಿ ಶಿಲುಬೆಯನ್ನು ಧ್ಯಾನ ಮಾಡುವಾಗ ಪ್ರತಿ ಭಾನುವಾರ ನಾವು ಸಭೆಯಾಗಿ ಬಂದು ಕಲ್ವಾರಿ ಶಿಲುಬೆಯನ್ನು ಸ್ಮರಿಸುತ್ತೇವೆ. ಕ್ರಿಸ್ತನು ಆತನು ಯಾರು, ಆತನು ನಮಗೋಸ್ಕರ ಏನು ಮಾಡಿದನು, ಏನಾದನು, ನಾವು ಯಾರಾಗಿದ್ದೆವು, ನಮ್ಮನ್ನು ಯಾವ ಸ್ಥಾನಕ್ಕೆ ಆತನು ತಂದನು, ಇದೆಲ್ಲವನ್ನು ನಾವು ನೆನಪು ಮಾಡಿಕೊಂಡು ಕರ್ತನಿಗೆ ನಾವು ಕೃತಜ್ಞತೆಯನ್ನು ಹೇಳುವವರಾಗಿದ್ದೇವೆ. ಪ್ರತಿ ಭಾನುವಾರ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತಹ ಆಜ್ಞೆಯನ್ನು ನಾವು ಇಂದು ಕೂಡ ಪಾಲಿಸುವುದಕ್ಕೆ ದೇವರು ಸಹಾಯ ಮಾಡಿದನು. ನನ್ನ ನೆನಪಿಗೋಸ್ಕರವಾಗಿ ಮಾಡಿಕೊಳ್ಳಿರಿ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಈ ಸ್ಮರಣೆ ಅಥವಾ ನೆನಪು ಅಥವಾ ಜ್ಞಾಪಕ ಮಾಡಿಕೊಳ್ಳುವುದು ಇದು ದೇವರು ನಮ್ಮ ಮೆದುಳಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಒಂದು ಕೃಪೆ. ನಾವು ನಿನ್ನೆ ನಡೆದ ವಿಚಾರವೇನು ನಾವು ಮರೆತು ಹೋಗದೆ, ಕೆಲವೊಂದು ಮರೆತು ಹೋಗ್ತೇವೆ, ಆದರೆ ಅನೇಕ ವಿಚಾರಗಳು ನಮ್ಮ ನೆನಪಲ್ಲಿರ್ತದೆ. 10 ವರ್ಷ ಹಿಂದೆ ನಡೆದ ಘಟನೆಗಳು, ಕೆಲವೊಂದು ಘಟನೆಗಳು ನೆನಪಲ್ಲಿರ್ತದೆ. ಇವಾಗ ಒಂದು ಸಾಂಕಲ್ಪಿಕವಾಗಿ ನಾನು ಹೇಳ್ತೇನೆ. ಇವಾಗ ನಾವು ನಮ್ಮ ಊರಿಗೆ ಹೋಗುವಾಗ ನಮ್ಮ ಊರಲ್ಲಿ 50-60 ವರ್ಷ ಹಿಂದೆ ಇದ್ದಂತಹ ಒಬ್ಬ ತಾತ ಅಥವಾ ಅಜ್ಜಿ, ಊರಲ್ಲಿದ್ದಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ಯಾರಾದರೂ ಕೇಳಿದರೆ, ನಿಮಗೆ ಅವರ ನೆನಪಿದೆಯಾ ಅಂತ ಕೇಳಿದರೆ ನಾವು ಸ್ವಲ್ಪ ಆಲೋಚನೆ ಮಾಡಿ ಹೇಳ್ಬೋದು, ಹೌದು ನೆನಪಿದೆ, ಇಂಥ ಒಬ್ಬ ವ್ಯಕ್ತಿ ಇದ್ದರು, ಅವರು ನಾನು ಚಿಕ್ಕವನಿರುವಾಗಲೇ ಅವರು ತೀರ್ಕೊಂಡ್ರು, ಅವರ ನೆನಪಿದೆ ಅಂತ ನಾವು ಹೇಳ್ತೇವೆ. ಹಾಗೆ ಒಬ್ಬ ವ್ಯಕ್ತಿ, ನಮ್ಮ ಊರಲ್ಲಿದ್ದಂತಹ ಒಬ್ಬ ವ್ಯಕ್ತಿ, ಸತ್ತು ಹೋದಂತಹ ವ್ಯಕ್ತಿಯ ಕುರಿತಾಗಿರುವಂತಹ ನೆನಪು ನಮ್ಮ ಮನಸ್ಸಿಗೆ ಬಂದು ಅದು ನಮ್ಮ ಮೆದುಳಲ್ಲಿ ಅದು ಒಂದು ನೆನಪಾಗಿ ಬಂದು ಹಾಗೆ ಅದು ಹಾದು ಹೋಗ್ತದೆ. ಆ ಸ್ಮರಣೆ ನನ್ನ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ. ಹಾಗೆ ನೆನಪು ಮಾಡಿಕೊಂಡದ್ರಿಂದ ನನ್ನ ಮೇಲೆ ಏನಾದರೂ ಪ್ರಭಾವ ಇದೆಯಾ, ನನ್ನಲ್ಲಿ ಏನಾದರೂ ಬದಲಾವಣೆ ಇದೆ? ಇಲ್ಲ. ಕರ್ತನು ನನ್ನನ್ನು ನೆನಪು ಮಾಡಿಕೊಂಡು ನನ್ನ ಜ್ಞಾಪಕಾರ್ಥವಾಗಿ ಇದನ್ನು ಮಾಡಿರಿ ಅಂತ ಹೇಳುವಾಗ ಅದು ಆ ರೀತಿಯಾದ ನೆನಪಾಗಿರಬಾರ್ದು. ನಮ್ಮ ಮೆದುಳಿನ ಅನೇಕ ಕೋಣೆಗಳಲ್ಲಿ ಬಿಸ್ನೆಸ್ಸಿನ ಒಂದು ಕೋಣೆ ಇರ್ತದೆ, ಆಟದ ಒಂದು ಕೋಣೆ ಇರ್ತದೆ, ಪಾಠದ ಒಂದು ಕೋಣೆ ಇರ್ತದೆ, ಇತರ ವ್ಯವಹಾರದ ಒಂದು ಕೋಣೆ ಇರ್ತದೆ, ನಮ್ಮ ಸಂಬಂಧಗಳ ಒಂದು ಕೋಣೆ ಇರ್ತದೆ, ಸಭೆಯ ಒಂದು ಕೋಣೆ ಇರ್ತದೆ, ಸೇವೆಯ ಒಂದು ಕೋಣೆ ಇರ್ತದೆ, ಫುಟ್ಬಾಲಿನ ಒಂದು ಕೋಣೆ ಕೆಲವಿರ್ತದೆ, ಕ್ರಿಕೆಟ್ನ ಒಂದು ಕೋಣೆ ಕೆಲವಿರ್ತದೆ, ಅಡುಗೆ ಮನೆಯ ಕೋಣೆ ಇರ್ತದೆ. ನಮ್ಮ ಮೆದುಳಲ್ಲಿ ಅನೇಕ ಕೋಣೆಗಳಿದೆ. ಹೀಗೆ ಅದರಲ್ಲಿ ನಮಗೆ ಸ್ವಾಭಾವಿಕವಾಗಿ ಸಭೆ, ದೇವರು, ಬೈಬಲ್ ಅಂತ ಒಂದು ಕೋಣೆ ಕೂಡ ಇರ್ತದೆ. ಈ ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರತಿ ಭಾನುವಾರ ನೆನಪು ಮಾಡಿಕೊಳ್ಳುವುದು ಕೇವಲ ಆ ಒಂದು ಕೋಣೆಯಲ್ಲಿ ಅದೊಂದು ಹಾದು ಹೋಗುವ ಒಂದು ದೃಶ್ಯವಾಗಿ ಮಾತ್ರ ಇರಬಾರದು. ನಮ್ಮ ಕರ್ತನು ಅದಕ್ಕಿಂತಲೂ ಎಷ್ಟೋ ಅಮೂಲ್ಯನು. ಆತನ ನೆನಪು ನನ್ನ ಮನಸ್ಸಿಗೆ ಬರುವಾಗ ನನ್ನ ಮೆದುಳಲ್ಲಿರುವಂತಹ ಪ್ರತಿಯೊಂದು ಕೋಣೆಯಲ್ಲಿಯೂ ಅದರ ಪ್ರಭಾವ ಬೀರಬೇಕು. ಅದು ನನ್ನನ್ನು ಹಿಡಿದಿಟ್ಟುಕೊಳ್ಳಬೇಕು. ಕ್ರಿಸ್ತನು ಯಾರು, ಆತನು ಎಂಥವನು, ಆತನು ನನಗೋಸ್ಕರ ಏನಾದನು ಅನ್ನುವ ಆ ನೆನಪು ಮನಸ್ಸಿಗೆ ಬರುವಾಗ ಒಂದು ದೊಡ್ಡ ಬಿರುಗಾಳಿ ಬಂದು ಮನೆಯಲ್ಲಿರುವ ಎಲ್ಲ ಬಾಗಿಲು ಕಿಟಕಿಗಳನ್ನು ತೆರೆದು ಹಾಕಿ ಮನೆಯಲ್ಲಿರುವ ವಸ್ತುಗಳ ಮೇಲೆ ಎಲ್ಲ ಆ ಬಿರುಗಾಳಿಯ ಪ್ರಭಾವ ಬೀರುವ ರೀತಿಯಲ್ಲಿ
ಕ್ರಿಸ್ತನ ನೆನಪು ನನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ಕೋಣೆಗಳಲ್ಲಿಯೂ ಅದು ಹರಿದು ಆವರಿಸಿಕೊಂಡು ಹಿಡಿದಿಟ್ಟುಕೊಳ್ಳಬೇಕು, ವಶಪಡಿಸಿಕೊಳ್ಳಬೇಕು. ಪ್ರಿಯರೇ, ನನ್ನನ್ನು ನೆನಪು ಮಾಡಿಕೊಳ್ಳಿರಿ ಅಂತ ಕರ್ತನು ಹೇಳಿದಾಗ ಯಾವುದೋ ಒಬ್ಬ ವ್ಯಕ್ತಿಯನ್ನ ಅಥವಾ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಅನೇಕ ವ್ಯಕ್ತಿಗಳನ್ನು ಸ್ವಾತಂತ್ರ್ಯ ದಿನಾಚರಣೆ ಎಂದು ನೆನಪು ಮಾಡಿಕೊಳ್ಳುವ ರೀತಿಯಲ್ಲಿ, ಯಾವುದೋ ಹುತಾತ್ಮರನ್ನ ನೆನಪು ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಸುಮ್ಮನೆ ಒಂದು ನೆನಪಾಗಿ ಬಂದು ಹೋದರೆ ಅದು ಕರ್ತನಿಗೆ ಅಪಮಾನ, ಅದು ಆತನಿಗೆ ಎಷ್ಟೋ ಅಪಮಾನ. ನಮ್ಮ ಹಾಡು ಪುಸ್ತಕದಲ್ಲಿರುವಂಥ ಒಂದು ಹಾಡು ಹೀಗೆ ಹೇಳ್ತದೆ: ನಿನಗೆ ಸಮಾನನಾದ ದೇವರು ಯಾರು? ಭೂಲೋಕ ಪರಲೋಕ ದೃಶ್ಯ ಅದೃಶ್ಯಗಳೆಲ್ಲವನ್ನ ಸೃಷ್ಟಿಸಿ ಇದೆಲ್ಲವನ್ನ ಹಿಡಿದಿಟ್ಟುಕೊಳ್ಳುವಂತಹ ನೀನು ಆದಾಗ್ಯೂ ಬರಿದು ಮಾಡಿಕೊಂಡು ನೀನು ಮನುಷ್ಯನಾಗಿ. ಈ ನೆನಪು ನನ್ನ ದಾವೀದನು ಹೇಳುವಂತೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ. ದಾವೀದನ ಹೇಳುವಂಥದ್ದು, ನನ್ನಲ್ಲಿರುವಂತಹ ಪ್ರತಿಯೊಂದು ಕೋಣೆ ಕೂಡ ದೇವರನ್ನ ಕೊಂಡಾಡಬೇಕು, ಆತನ ಪವಿತ್ರ ನಾಮವನ್ನು ಕೀರ್ತಿಸಬೇಕು. ಆತನು ಪವಿತ್ರನು, ಆತನು ಯಾರೆಂಬಂತಹ ಆತನ ವ್ಯಕ್ತಿತ್ವದ ಪ್ರಭಾವ ನನ್ನ ಸರ್ವ ಇಂದ್ರಿಯಗಳಲ್ಲಿಯೂ, ನನ್ನಲ್ಲಿರುವಂತಹ ಎಲ್ಲದರಲ್ಲಿಯೂ ಅದರ ಪ್ರಭಾವ ಹರಿಯಬೇಕು. ಆ ರೀತಿಯಾಗಿ ನಾವು ಕ್ರಿಸ್ತನನ್ನು ನೆನಪು ಮಾಡಿಕೊಳ್ಬೇಕು. ಹಾಗೆ ಮಾಡುವಾಗ ನಾವು ಪ್ರತಿ ಭಾನುವಾರ ನಾವು ಬಂದು ಮೇಜಲ್ಲಿರುವಂತಹ ರೊಟ್ಟಿ ಪಾನಪಾತ್ರೆಯಿಂದ ಪಾಲು ತೆಗೆದುಕೊಳ್ಳುವಾಗ ಆ ಒಂದು ಕ್ರಿಯೆ ಅದು ಕೇವಲ ಒಂದು ರೂಢಿಯಾಗಿ, ಒಂದು ಚಟವಾಗಿ, ಒಂದು ಆಚರಣೆಯಾಗಿ ಮಾತ್ರ ನಿಲ್ಲದೆ ಅದು ನಮ್ಮನ್ನು ಬದಲಾಯಿಸಬೇಕು. ನಾವು ಏನನ್ನ ಪ್ರೀತಿಸುತ್ತೇವೆ, ಏನನ್ನ ದ್ವೇಷಿಸುತ್ತೇವೆ ಅನ್ನೋದರ ಮೇಲೆ ಇದು ಅದರ ಸ್ವಾಧೀನತೆಯನ್ನು ಅದರ ಮೇಲೆ ಇರಬೇಕು. ನನ್ನ ಜೀವನದ ಲಕ್ಷ್ಯವೇನು? ನಾನು ಹಣಕಾಸಿನನ್ನು ನಾನು ಯಾವ ರೀತಿ ನೋಡುತ್ತೇನೆ? ಸಂಬಂಧಗಳನ್ನು ನಾನು ಯಾವ ರೀತಿ ನೋಡುತ್ತೇನೆ? ನನ್ನ ಉದ್ಯೋಗವನ್ನು ನಾನು ನೋಡುವಂಥ ದೃಷ್ಟಿಕೋನವೇನು? ನನ್ನ ಜೀವನದ ಕುರಿತಾಗಿರುವ, ಲೋಕದ ಕುರಿತಾಗಿರುವ, ಸಭೆಯ ಕುರಿತಾಗಿರುವ, ಸಹೋದರ ಸಹೋದರಿಯರ ಕುರಿತಾಗಿರುವಂತಹ ನನ್ನ ದೃಷ್ಟಿಕೋನವೇನು? ಪಾಪದ ಕುರಿತಾಗಿರುವಂತಹ ನನ್ನ ದೃಷ್ಟಿಕೋನವೇನು? ನನ್ನ ಜೀವನದಲ್ಲಿ ಕ್ರಿಕೆಟ್ ಅಥವಾ ಫುಟ್ಬಾಲ್ ಅಥವಾ ಟಿವಿ ಅಥವಾ ಮನೆ ಕೆಲಸಗಳು, ನನ್ನ ಪಾಠ ಆಟ, ಇದರ ಮೇಲೆ ಇದರ ಕುರಿತಾಗಿರುವಂತಹ ನನ್ನ ದೃಷ್ಟಿಕೋನವೇನು? ವಿವಿಧ ವಿಷಯಗಳ ಮೇಲಿರುವಂತಹ ನನ್ನ ಅಭಿಪ್ರಾಯವೇನು? ಇದೆಲ್ಲದರ ಮೇಲೆ ಆ ಕ್ರಿಸ್ತನ ಶಿಲುಬೆಯ ಒಂದು ನೆರಳು ಎಲ್ಲದರ ಮೇಲೆ ಇರಬೇಕು. ಇದು ನನ್ನನ್ನು ಹಿಡಿದಿಟ್ಟುಕೊಳ್ಳಬೇಕು. ಪ್ರಿಯರೇ, ಹಾಗೆ ನಾವು ಕರ್ತನನ್ನು ಆರಾಧಿಸುವುದಾದರೆ ಆ ಆರಾಧನೆಯಿಂದ ನಾವು ಆತನಂತೆ ಕ್ರಮೇಣ ಆಗುತ್ತೇವೆ. ಆ ರೂಪಾಂತರ ನಮ್ಮಲ್ಲಿ ಉಂಟಾಗ್ತದೆ. ನಮಗೆ ಈ ಕರ್ತನ ಮೇಜನ್ನು ನಾವು ಮೇಜಿಂದ ಪಾಲು ತಗೊಳ್ಳುವಂಥ ಆತನ ಸ್ಮರಣೆಯು ಇದು ರೂಢಿಯಾಗಿರುವುದಿಲ್ಲ. ನಾವು ಬಹಳಷ್ಟು ಕಾತುರದಿಂದ ಕಾಯುವಂತಹ, ನಾವು ಬಹಳಷ್ಟು ಅದನ್ನು ನಮ್ಮ ಹೃದಯದಲ್ಲಿ ಆನಂದಿಸುವಂತಹ, ಹೃದಯದಲ್ಲಿ ಬಹಳಷ್ಟು ನಾವು ಅದನ್ನು ಕೊಂಡಾಡುವಂತಹ ಒಂದು ವಿಚಾರವಾಗಿ ಇರ್ತದೆ. ನಾವು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯನ್ನು ಧ್ಯಾನಿಸುವಾಗ, ಆತನ ವ್ಯಕ್ತಿತ್ವವನ್ನು ನಾವು ಗಮನಿಸುವಾಗ, ಪ್ರಿಯರೇ, ಆತನ ಮಹಿಮೆ ಇನ್ನೂ ಹೆಚ್ಚಾಗಿ ನಮಗೆ ತೋರಿ ಬರ್ತದೆ. ಪ್ರಿಯರೇ, ದೇವರು ತನ್ನ ಮಹಿಮೆ ಅಂದರೆ ತಾನು ಯಾರು, ತನ್ನ ವ್ಯಕ್ತಿತ್ವ ಏನು ಅನ್ನುವುದರ ಬಹಿರಂಗ ಪ್ರಕಟಣೆಯೇ ತನ್ನ ಮಹಿಮೆ. ಈ ಮಹಿಮೆ ಅನ್ನೋದಕ್ಕೆ ಕೆಲವೊಂದು ಕಡೆ ಪ್ರಭಾವ ಅನ್ನುವ ಪದ ಇದೆ. ಇಂಗ್ಲಿಷಲ್ಲಿ ಗ್ಲೋರಿ, ಇಬ್ರಿಯ ಪತ್ರಿಕೆಯಲ್ಲಿ ಬ್ರೈಟ್ನೆಸ್ ಆಫ್ ಹಿಸ್ ಗ್ಲೋರಿ, ತನ್ನ ಮಹಿಮೆಯ ಪ್ರಭಾವ. ಈ ಸೂರ್ಯನಲ್ಲಿ ಏನು ಇದೆ ಅನ್ನುವುದರ ಒಂದು ಬಹಿರಂಗ ಪ್ರಕಟಣೆಯಾಗಿದೆ ಅಥವಾ ತೋರ್ಪಡಿಸುವಿಕೆ ಆಗಿದೆ ಸೂರ್ಯನ ಕಿರಣಗಳು.
ಈ ಮಹಿಮೆ ಅನ್ನೋ ಮಾತಿಗೆ ಆ ಕಿರಣಗಳು ಅಥವಾ ಆ ಒಂದು ಬೆಳಕು ಅನ್ನುವಂಥ ಒಂದು ಅರ್ಥ ಇದೆ. ಸೊ ದೇವರ ಮಹಿಮೆ ಅಂದರೆ ದೇವರು ವಾಸ್ತವಿಕವಾಗಿ ಆತನು ಯಾರು ಅನ್ನುವುದನ್ನು ಆತನು ಎಲ್ಲೆಲ್ಲಿ ತೋರ್ಪಡಿಸುತ್ತಾನೋ ಆ ತೋರ್ಪಡಿಸುವಿಕೆಯನ್ನು ನಾವು ಮಹಿಮೆ ಅಂತ ಕರೆಯುತ್ತೇವೆ. ನಾವು ಹೇಳ್ತೇವೆ ನಮ್ಮ ಜೀವನದ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದಬೇಕು. ಅದು ಹೇಗೆ? ನಾನು ಬದುಕುವಾಗ ನನ್ನ ಒಡನಾಟದಲ್ಲಿ, ನಾನು ವರ್ತಿಸುವಂತಹ ನನ್ನ ವರ್ತನೆಯಲ್ಲಿ ಇತರರು ದೇವರ ಸ್ವಭಾವವನ್ನು ಕಾಣುವಾಗ ಅದೃಶ್ಯನಾದ ದೇವರು, ಕಣ್ಣಿಗೆ ಕಾಣಿಸಲಾರದಂತಹ ದೇವರು, ಆ ದೇವರ ಸ್ವಭಾವ ದೃಶ್ಯವಾಗುವಂತಹ ರೀತಿಯಲ್ಲಿ ನನ್ನ ನಿಮ್ಮ ವರ್ತನೆಯಲ್ಲಿ ಲೋಕದವರಿಗೆ ತೋರ್ಪಡಿಸುವುದಕ್ಕೆ ಸಾಧ್ಯವಾಗುವಾಗ ಅಲ್ಲಿ ನಿಜವಾಗಿ ದೇವರ ಮಹಿಮೆ ಪ್ರಕಟವಾಗ್ತಾ ಇದೆ. ಸೊ ನಮ್ಮ ಸೇವೆಯಲ್ಲಿ, ಸಭೆಗೋಸ್ಕರ ನಾವು ಮಾಡುವಂಥ ಕಾರ್ಯಗಳಲ್ಲಿ, ನಮ್ಮ ಉದ್ಯೋಗದಲ್ಲಿ, ಎಲ್ಲ ಕಡೆ ದೇವರ ನಾಮ ಮಹಿಮೆ ಹೊಂದಬೇಕು ಅಂತ ನಾವು ಹೇಳುವಾಗ, ಅಥವಾ ನಾವು ವಾಕ್ಯ ಬೋಧನೆಯಲ್ಲಿ ದೇವರ ಅಥವಾ ನಾವು ಹಾಡು ಹಾಡುವಾಗ ದೇವರ ನಾಮ ಮಹಿಮೆ ಹೊಂದಬೇಕು ಅಂತ ಹೇಳುವಾಗ ಅದರ ಅರ್ಥ ನಮ್ಮ ಈ ಕ್ರಿಯೆಗಳ ಮೂಲಕವಾಗಿ ಇನ್ನೊಬ್ಬ ವ್ಯಕ್ತಿ ಅದನ್ನು ನೋಡುವಾಗ ಅದರಲ್ಲಿ ದೇವರ ಗುಣ ಸ್ವಭಾವದ ಒಂದು ಸ್ವಲ್ಪ ಅಂಶವಾದರೂ ಕಂಡು ಬರಬೇಕು, ತೋರ್ಪಡಬೇಕು. ಅದು ದೇವರ ಮಹಿಮೆ. ಸತ್ಯವೇದದಲ್ಲಿ ಅನೇಕ ಕಡೆ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸಿದ್ದಾನೆ, ಪ್ರಕಟಿಸಿದ್ದಾನೆ. ಉದಾಹರಣೆಗೆ ನಾವು ದೇವರ ಸೃಷ್ಟಿಯನ್ನು ನೋಡುವಾಗ 19ನೇ ಕೀರ್ತನೆಯ 1ನೇ ವಚನ ಏನು ಹೇಳ್ತದೆ? ಆಕಾಶವು ಮಹಿಮೆಯನ್ನು ಪ್ರಚುರಪಡಿಸ್ತದೆ. ಆಕಾಶಕ್ಕೆ ನಾವು ಆಕಾಶ ನೋಡುವಾಗ ಏನು ಕಾಣ್ತದೆ? ದೇವರ ಮಹಿಮೆ. ಅದೇನು ಆಕಾಶ ಮತ್ತು ದೇವರ ಮಹಿಮೆ ಮಧ್ಯೆ ಸಂಬಂಧ ಏನು? ಆ ಕೆಲಸ ನೋಡುವಾಗ, ಆಕಾಶ ನೋಡುವಾಗ, ಓಹೋ, ಈ ನಕ್ಷತ್ರಗಳನ್ನು, ಸೂರ್ಯ ಚಂದ್ರರನ್ನ ಸೃಷ್ಟಿಸಿದಂಥವನ ಸಾಮರ್ಥ್ಯ ಎಷ್ಟಿರಬಹುದು, ಆತನ ಶಕ್ತಿ, ಆತನ ಸಾಮರ್ಥ್ಯ ನಮಗೆ ತೋರ್ಪಡಿಸುವಂಥದ್ದು. ಇವಾಗ ನಾವು ಈಗ ಒಂದು ಮದುವೆ ನಾವು ನಡೆಸಬೇಕಂದ್ರೆ ಔತಣಕ್ಕೋಸ್ಕರವಾಗಿ ನಾವು ಯಾರಿಗೆ ಕೇಟ್ರಿಂಗ್ ಕೊಡಬೇಕು ಅಂತ ಒಂದು ಪ್ರಶ್ನೆ ಬಂದರೆ ತುಂಬ ಕೇಟರರ್ಸ್ನ ಹೆಸರು ಬರ್ತದೆ. ಅವಾಗ ಅದರಲ್ಲಿ ಯಾರು ಒಳ್ಳೆಯವರು ಅಂತ ನಮಗೆ ಗೊತ್ತಾಗಬೇಕು ಅಂದರೆ ನಾವೇನು ಮಾಡ್ತೇವೆ? ಅವರು ಆಲ್ರೆಡಿ ಕೇಟ್ರಿಂಗ್ ಮಾಡುವ ಎಲ್ಲ ಒಂದು ಕಡೆ ಹೋಗಿ ಒಂದು ಸ್ಯಾಂಪಲ್ ಆಹಾರವನ್ನು ನಾವು ತೆಗೆದುಕೊಳ್ಳುವಾಗ ಅದರಲ್ಲಿ ಆ ವ್ಯಕ್ತಿಯ ಕೇಟ್ರಿಂಗ್ ಮಹಿಮೆ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಒಬ್ಬ ಕಾಂಟ್ರಾಕ್ಟರನ್ನು ನಾವು ತಗೊಳ್ಬೇಕು ಅಂತಂದರೆ ಯಾವ ಕಾಂಟ್ರಾಕ್ಟರ್ಗೆ ಕೊಡೋದು? ಅವಾಗ ಯಾರು ಹೇಳ್ತಾರೆ, ಈ ವ್ಯಕ್ತಿ 100 ಕಟ್ಟಡಗಳನ್ನು ಕಟ್ಟಿದ್ದಾನೆ, ಅದರಲ್ಲಿ 10 ಕಟ್ಟಡ ಬಿದ್ದೋಗಿದೆ. ಆ 10 ಬಿದ್ದೋಗಿರುವ 10 ಕಟ್ಟಡ ಹೋಗಿ ಕಂಡ್ರೆ ಆ ವ್ಯಕ್ತಿಯ ಮಹಿಮೆ ಗೊತ್ತಾಗೋದಿಲ್ಲ. ಆ ವ್ಯಕ್ತಿ ಏನು ಹೇಳ್ತಾನೆ? ಆತನ ಬೆಸ್ಟ್ ಪ್ರಾಜೆಕ್ಟ್ ಯಾವುದಿದೆ, ಅತ್ಯಂತ ಮಿಗಿಲಾದಂತಹ ಆತನ ಕಟ್ಟಡ ಯಾವುದಿದೆ ಅದನ್ನು ಕೊಂಡೋಗಿ ಓಡಿಸ್ತಾನೆ. ನೋಡು, ಇದು ನಾನು ಕಟ್ಟಿಸಿದ್ದು. ಈಗ ನಾವು ತಾಜ್ ಮಹಲ್ ನೋಡಿದರೆ ಆ ತಾಜ್ ಮಹಲ್ ಕಟ್ಟಿದಂತಹ ವ್ಯಕ್ತಿಯ ಆ ಒಂದು ನೈಪುಣ್ಯತೆ, ಆತನ ಒಂದು ಮಹಿಮೆ ಅದರಲ್ಲಿ ಕಾಣುವಂಥದ್ದು. ಆ ವ್ಯಕ್ತಿ ತುಂಬ ಕಟ್ಟಡಗಳನ್ನು ಕಟ್ಟಿಡಬಹುದು, ಎಲ್ಲ ಕಟ್ಟಡದಲ್ಲಿ ಅಷ್ಟೊಂದು ಆತನ ಆ ನೈಪುಣ್ಯತೆ, ಆತನ ಒಂದು ಸ್ಕಿಲ್ ಅದು ತೋರ್ಪಡಿಯುವುದಿಲ್ಲ. ಕೆಲವೊಂದರಲ್ಲಿ ಮಾತ್ರ ಚೆನ್ನಾಗಿ ಕಾಣ್ತದೆ. ಅದೇ ರೀತಿಯಾಗಿ ದೇವರು ಸೃಷ್ಟಿ, ಆದಿಕಾಂಡದಲ್ಲಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದಾಗ ಅದರಲ್ಲಿ ದೇವರ ಮಹಿಮೆ ಕಂಡುಬರ್ತದೆ. ಆದರೆ ದೇವರು ತನ್ನ ಮಹಿಮೆಯನ್ನು ಅತಿ ಹೆಚ್ಚು ಪ್ರಕಟಪಡಿಸಿದಂತಹ ಒಂದು ಕಾರ್ಯ ಏನೆಂದರೆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಮುದ್ದು ಕುಮಾರನನ್ನು ಯಜ್ಞವಾಗಿ ಅರ್ಪಿಸಿದು. ಅದು ಒಂದು ರೀತಿಯಲ್ಲಿ ಹೇಳುವುದಾದರೆ ದೇವರ ಮಾಸ್ಟರ್ ಪ್ರಾಜೆಕ್ಟ್, ದೇವರ ಅತ್ಯಂತ ಮಿಗಿಲಾದ ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟಲ್ಲಿ ದೇವರ ಮಹಿಮೆ ಅತ್ಯಂತ ಹೆಚ್ಚು ಬಹಿರಂಗವಾಗಿದೆ. ಸತ್ಯವೇದದಲ್ಲಿ ಬೇರೆ ಎಲ್ಲೂ ಕೂಡ ದೇವರ ಮಹಿಮೆ ಅಷ್ಟು ಹೆಚ್ಚಾಗಿ ಕಾಣಲ್ಪಡುವುದಿಲ್ಲ ಕಲ್ವಾರಿ ಶಿಲುಬೆಯಲ್ಲಿ ಪ್ರಕಟಗೊಂಡಷ್ಟು.
ಕಲ್ವಾರಿ ಶಿಲುಬೆಯಲ್ಲಿ ನಾವು ನೋಡುವಾಗ ದೇವರ ಪ್ರೀತಿ ಅತ್ಯಂತ ಹೆಚ್ಚು ಪ್ರಕಟವಾಗಿರುವುದೆಲ್ಲಿ? ಹಳೆ ಒಡಂಬಡಿಕೆಯಲ್ಲಿ ದೇವರು ಜನರನ್ನು ಪ್ರೀತಿಸಿ ಅನೇಕ ಸಹಾಯಗಳನ್ನು ಅವರಿಗೆ ಮಾಡಿದ್ದಾನೆ. ಆದರೆ ಕಲ್ವಾರಿ ಶಿಲುಬೆಯಷ್ಟು ನಮಗೆ ಪ್ರಕಟವಾಗುವುದಿಲ್ಲ. ದೇವರ ಪ್ರೀತಿ ಶಿಲುಬೆಯಲ್ಲಿ ಹೆಚ್ಚಾಯಿತು, ಮೊದಲು ಕಡಿಮೆ ಇತ್ತು ಅಂತಲ್ಲ. ಪ್ರೀತಿ, ದೇವರದು ಪ್ರೀತಿ ನಿನ್ನೆಯೂ ಇವತ್ತು ನಾಳೆಯೂ ಎಲ್ಲ ಒಂದೇ ರೀತಿಯಲ್ಲಿರುವಂಥದ್ದು. ಆದರೆ ಅದರ ತೋರ್ಪಡಿಸುವಿಕೆ, ಅದರ ಪ್ರಕಟಣೆ ಹೆಚ್ಚಾಗಿ ಕಂಡು ಬಂದದ್ದು ಎಲ್ಲಿ? ಕಲ್ವಾರಿ ಶಿಲುಬೆಯಲ್ಲಿ. ದೇವರ ಪ್ರೀತಿ, ದೇವರ ಪವಿತ್ರತೆ ಕಲ್ವಾರಿ ಶಿಲುಬೆ. ಪವಿತ್ರತೆ, ದೇವರು ಪವಿತ್ರನು ಅನ್ನುವಂಥದ್ದು ನಾವು ಕಾಣುವಂಥದ್ದು, ಅಥವಾ ದೇವರು ನೀತಿವಂತನು ಅನ್ನುವಂಥದ್ದು ತೋರ್ಪಡಿಸಿದ್ದು ಪೌಲನು ರೋಮ 3 ಹೇಳುವಂಥದ್ದು, ದೇವರು ನೀತಿವಂತನೆಂಬುದನ್ನು ಸಾಬೀತುಪಡಿಸುವುದಕ್ಕೋಸ್ಕರವಾಗಿ ಕ್ರಿಸ್ತನನ್ನ ನಿಲ್ಲಿಸಿದನು. ದೇವರ ಕೋಪ ಅತ್ಯಂತ ಹೆಚ್ಚು ಪ್ರಕಟವಾದದಲ್ಲಿ ಶಿಲುಬೆಯಲ್ಲಿ. ದೇವರ ಕರುಣೆ ಅತ್ಯಂತ ಹೆಚ್ಚು ಪ್ರಕಟವಾದದಲ್ಲಿ ಶಿಲುಬೆಯಲ್ಲಿ. ದೇವರ ದೀರ್ಘಕ್ಷಮೆ, ದೇವರ ಪರೋಪಕಾರ, ಇದೆಲ್ಲ ಪ್ರಕಟವಾದದ್ದು ಕಲ್ವಾರಿ ಶಿಲುಬೆಯಲ್ಲಿ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ಶಿಲುಬೆಯಲ್ಲಿ ತೂಗಾಡಿದಂತಹ ಕ್ರಿಸ್ತನನ್ನ ನಾವು ಕಲಿಯಬೇಕು. ಶಿಲುಬೆಯಲ್ಲಿ ತೂಗಾಡಿದಂತಹ ಕ್ರಿಸ್ತನ ದರ್ಶನ ನಾವು ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಭವಿಸಬೇಕು. ಯಾಕಂದರೆ ಆ ದರ್ಶನ ನಮ್ಮನ್ನು ವಶಪಡಿಸಿಕೊಳ್ತದೆ. ಅಲ್ಲಿ ನಾವು ಕಾಣುವಂಥ ಮಹಿಮೆ ನಮ್ಮನ್ನು ಹಿಡಿದಿಟ್ಟುಕೊಳ್ತದೆ, ನಮ್ಮನ್ನು ಸ್ವಾಧೀನಪಡಿಸ್ತದೆ. ಅಲ್ಲಿ ಕ್ರಿಸ್ತನ ಸ್ವಭಾವ ಅತಿ ಹೆಚ್ಚಾಗಿ ತೋರ್ಪಡಿಸಲ್ಪಟ್ಟಿದೆ. ಆ ಶಿಲುಬೆಯಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಕೆಲವು ಬಾರಿ ಮಾತಾಡಿದನು ಶಿಲುಬೆ ಮೇಲೆ. 6 ಗಂಟೆಗಳ ಕಾಲ ಶಿಲುಬೆಯಲ್ಲಿದ್ದಾಗ ಕೆಲವು ಸಂದರ್ಭಗಳಲ್ಲಿ ಆತನು ಮಾತನಾಡಿದನು. ಎಷ್ಟು ಬಾರಿ ಆತನು ಮಾತನಾಡಿದನು? 7 ಬಾರಿ ಕರ್ತನು ಮಾತನಾಡಿದನು. ಆ ಕ್ರಿಸ್ತನ ಶಿಲುಬೆಯ ನುಡಿಗಳನ್ನು ನಾವು ಕಲಿಯುವುದಾದರೆ, ಗಮನಿಸುವುದಾದರೆ, ಧ್ಯಾನ ಮಾಡುವುದಾದರೆ, ಅದರಲ್ಲಿ ಕ್ರಿಸ್ತನ ಸ್ವಭಾವದ ಬಹಳಷ್ಟು ಪ್ರಕಟಣೆಯನ್ನು ನಾವು ಕಾಣಬಹುದು. ನಾನೊಂದು ಒಂದು ವಾಕ್ಯವನ್ನು ನಿಮ್ಮ ಮನಸ್ಸಿಗೆ ತರುತ್ತೇನೆ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 45ನೇ ವಚನ. ಲೂಕ 6:45. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಇದು ಯೇಸು ಸ್ವಾಮಿ ಹೇಳಿದಂತಹ ಒಂದು ಜಾಗತಿಕ ಸತ್ಯ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಬ್ಬ ವ್ಯಕ್ತಿ ಬಾಯಲ್ಲಿ ಆಡುವಂತಹ ಮಾತುಗಳು ಸೂಚಿಸುವಂಥದ್ದು ಹೃದಯದಲ್ಲಿ ಏನು ತುಂಬಿದೆ ಅಂತ. ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆತನು 7 ಬಾರಿ ಮಾತನಾಡಿದಾಗ ಆ ಮಾತೇನು? ಹೃದಯದಲ್ಲಿ ತುಂಬಿದ್ದೇ ಬಾಯಲ್ಲಿ ಮಾತಾಡಿದೆ. ಆ ಮಾತುಗಳ ಮೂಲಕವಾಗಿ ಆತನ ಹೃದಯದ ಆಲೋಚನೆ ಏನು, ಆತನ ಹೃದಯದ ಚಿತ್ರ ಏನು ಅನ್ನುವುದರ ಒಂದು ಸ್ವಲ್ಪ ಅಂಶ ಆತನ ಮಾತಲ್ಲಿ ನಮಗೆ ಸಿಗ್ತದೆ. ಶಿಲುಬೆಯಲ್ಲಿರುವ ಕ್ರಿಸ್ತನ ಮಾತುಗಳು ವಾಸ್ತವಿಕವಾಗಿ ಆತನ ಹೃದಯದ ಒಳಗಿರುವಂತಹ ಸೌಂದರ್ಯವನ್ನ, ಮಹಿಮೆಯನ್ನ ನಮಗೆ ನೋಡುವುದಕ್ಕೆ ಕೊಡುವಂಥ ಒಂದು ಕಿಟಕಿಯ ತರ, ಒಂದು ಬಾಗಿಲ ತರ, ಒಂದು ದ್ವಾರದ ತರ. ಆತನು ಶಿಲುಬೆಯಲ್ಲಿ ಬಹುತೇಕ ಸಮಯ ಮೌನವಾಗಿದ್ದನು. ಆದರೆ ಈ 7 ಸಂದರ್ಭಗಳಲ್ಲಿ ಆತನು ಬಾಯಿ ತೆರೆದು ಮಾತನಾಡಿದಾಗ ನಮಗೆ ಆತನ ಹೃದಯ ಹೇಗಿದೆ, ಆತನ ಆಂತರಿಕ ಸೌಂದರ್ಯ ಏನು ಅನ್ನುವುದನ್ನು ಇಣುಕಿ ನೋಡುವುದಕ್ಕೆ ಇರುವಂತಹ ಒಂದು ಅತ್ಯುತ್ತಮ ಸೌಲಭ್ಯ, ಅತ್ಯುತ್ತಮ ಅವಕಾಶ ಆತನ ಮಾತುಗಳು. ಆದ್ದರಿಂದ ಇಂದು ಆತನು ಶಿಲುಬೆ ಮೇಲೆ ಆಡಿದಂತಹ ಮಾತುಗಳಲ್ಲಿ 1-2 ಮಾತುಗಳನ್ನು ಧ್ಯಾನಿಸುವುದಕ್ಕೆ ನಾನು ಕರ್ತನಲ್ಲಿ ಶರಣಾಗಿದ್ದೇನೆ. ಆತನ 7 ನುಡಿಗಳನ್ನು ನಾನು ಬೇಗನೆ ವಾಕ್ಯವಾಗಿ ಹೇಳಿ ನಾನು ಹೋಗ್ತೇನೆ. ಆತನ ಪ್ರಥಮ ನುಡಿ,
ಲೂಕ 23:34 ವಚನದಲ್ಲಿ ತಂದೆಯೇ ಅವರಿಗೆ ಕ್ಷಮಿಸು ಎಂಬುದಾಗಿ ಕರ್ತನು ಹೇಳಿದಂತ ಯಾರಿಗಾದ್ರೂ ಸಿಕ್ಕಿದ್ರೆ ಓದ್ಬೋದು. ಲೂಕ 23:34. ಇದು ಪ್ರಥಮ ನುಡಿ. ಎರಡನೆಯದು ಅದೇ ಅಧ್ಯಾಯ 43ನೇ ವಚನ. ಇದು ಮಾನಸಾಂತರ ಹೊಂದಿದಂತಹ ಪಶ್ಚಾತ್ತಾಪ ಪಟ್ಟಂತಹ ಕಳ್ಳನಿಗೆ ಕರ್ತನು ಹೇಳಿದಂತ ನೋಡಿ. ಮೂರನೆಯದು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 25ರಿಂದ 27. ನಾಲ್ಕನೆಯ ನುಡಿ ನಮಗೆಲ್ಲರಿಗೂ ಬಹಳಷ್ಟು ಪರಿಚಿತವಾದಂಥದ್ದು. ನನ್ನ ದೇವರೇ, ನನ್ನ ದೇವರೇ, ನಿನ್ನನ್ನು ಯಾಕೆ ಕೈ ಬಿಟ್ಟಿದಿ ಎಂಬುದಾಗಿ ಕರ್ತನು ಕೂಗಿ ಹೇಳಿದಂಥ ಮತ್ತಾಯ 27:46 ಮತ್ತು ಇತರ ಭಾಗಗಳಲ್ಲಿ ಇದೆ. ಅದು ಮತ್ತಾಯ 27:46. ಐದನೆಯ ನುಡಿ ಯೋಹಾನ 19 ಅದರ 28. ಇಲ್ಲ, ಯೋಹಾನ ಇನ್ನು ಆರನೇ ನುಡಿ ಅದೇ ಅಧ್ಯಾಯದ 30ನೇ ವಚನ, ಯೋಹಾನ 19:30. ಕೊನೆಯದು ಏಳನೆಯ ನುಡಿ ಲೂಕ 23:46. ಈ 7 ನುಡಿಗಳನ್ನು ನಾವು ಜಸ್ಟ್ ಓದಿ ನೋಡಿದ್ದೇವೆ. ಇದರಲ್ಲಿ ನಾನು ಮೂರನೆಯ ನುಡಿಯ ಕುರಿತಾಗಿ ಕೆಲವು ವಿಚಾರಗಳನ್ನು ನಾವು ಜೊತೆಯಾಗಿ ಧ್ಯಾನ ಮಾಡೋಣ. ಅದಕ್ಕಾಗಿ ಯೋಹಾನ 19ನೇ ಅಧ್ಯಾಯಕ್ಕೆ ನಾವು ಬರೋಣ. ಇವಾಗ ನಾವು ಓದಿದಂತಹ ಯೋಹಾನ 19ನೇ ಅಧ್ಯಾಯದ 25ರಿಂದ 27ವರೆಗಿರುವ ವಚನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೂರನೆಯ ನುಡಿ. ಇಲ್ಲಿ ವಾಸ್ತವವಾಗಿ ಕರ್ತನು 2 ಬಾರಿ ಮಾತಾಡಿದ್ದಾನೆ. ಅದರ 26ನೇ ವಚನದಲ್ಲಿ ಅಮ್ಮ ಇಗೋ ನಿನ್ನ ಮಗನು, ಮತ್ತು 27ನೇ ವಚನದಲ್ಲಿ ಇಗೋ ನಿನ್ನ ತಾಯಿ. ಇದೆರಡನ್ನು ಕೂಡ ಒಂದು ನುಡಿಯಾಗಿ ಸಾಧಾರಣವಾಗಿ ಪರಿಗಣಿಸುತ್ತಾರೆ. ಹಾಗೆ ಇದು ಕರ್ತನ ಮೂರನೆಯ ನುಡಿ ಶಿಲುಬೆ ಮೇಲೆ. ಪ್ರಿಯರೇ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಶಿಲುಬೆಯ ಮೇಲೆ ಇದ್ದಾಗ ಆತನು ಈ ಮಾತನಾಡುವಾಗ ಅದರ ಸನ್ನಿವೇಶವನ್ನು ನಾವು ಸ್ವಲ್ಪ ಗಮನಿಸಬೇಕು. ಸತ್ಯವೇದದಲ್ಲಿ ಯಾವುದೇ ಭಾಗವನ್ನು ನಾವು ಧ್ಯಾನಿಸುವಾಗಲೂ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದರೆ ಅದರ ಸನ್ನಿವೇಶವನ್ನು ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಅಷ್ಟು ನಮಗೆ ಸುಲಭವಾಗ್ತದೆ. ಅದರ ಅರ್ಥ, ಆ ಮಾತಿನ ಅರ್ಥ ನಮಗೆ ತಿಳಿಯುವುದಕ್ಕೆ ಇನ್ನೂ ಸುಲಭವಾಗ್ತದೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತೂಗಾಡುತ್ತಿರುವಂತಹ ಒಂದು ದೃಶ್ಯ ನಮಗೆ ಗೊತ್ತಿರುವ ಹಾಗೆ, ಅದರ ಹಿಂದಿನ ದಿನ ಆತನು ಗೆತ್ಸೆಮನೆ ತೋಟದಲ್ಲಿ ಬಹಳಷ್ಟು ಕಷ್ಟವನ್ನು ಪಟ್ಟನು. ನಂತರ ರಾತ್ರಿಯೆಲ್ಲ ಆತನನ್ನು ಹಲವು ಕಡೆ ಕರ್ಕೊಂಡು ಹೋದರು. ನಂತರ ಬೆಳಗಾದ ಮೇಲೆ ಆತನಿಗೆ ಚಾಟಿಯ ಹೊಡೆತಗಳನ್ನು ಆತನು ತಿನ್ನಬೇಕಾಯಿತು. ಆತನ ಮುಖದ ಕೂದಲುಗಳನ್ನು ಅವರು ಕಿತ್ತು ಹಾಕಿದರು. ಆತನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟು ಹೊಡೆದರು. ಆತನ ಶರೀರದ ಮೇಲೆ ಬಹಳಷ್ಟು ಗಾಯಗಳಾಗಿ ರೈತನು ನೆಲವನ್ನು ಉತ್ತುವಂತಹ ರೀತಿಯಲ್ಲಿ ಆತನ ಬೆನ್ನನ್ನು ಅವರು ಉತ್ತು ಹಾಕಿದರು. ಆತನು ಬಹಳಷ್ಟು ದಣಿದವನಾಗಿ ಆತನು ಇದ್ದನು. ಆ ಭಾರವಾದಂತಹ ಶಿಲುಬೆಯನ್ನು ಸುಮಾರು 55-60 kg ತೂಕ ಇರುವಂತಹ ಶಿಲುಬೆಯನ್ನು ಆತನು ಹೊತ್ತುಕೊಂಡು ಆತನು ಕಲ್ವಾರಿ ಗುಡ್ಡದ ಕಡೆಗೆ ನಡೆದು ಹೋದನು.
ಶಿಲುಬೆ ಹಾಕುವಾಗ, ಶಿಲುಬೆಗೆ ಜಡಿಯುವಾಗ ನಾವು ಸಾಧಾರಣವಾಗಿ ಚಿತ್ರಗಳಲ್ಲಿ ಕೈಯ ಈ ಭಾಗದಲ್ಲಿ ಮೊಳೆಗಳನ್ನು ಹೊಡೆಯುವುದಾಗಿ ನಾವು ನೋಡುತ್ತೇವೆ. ಆದರೆ ವಾಸ್ತವಿಕವಾಗಿ ಇಲ್ಲಿ ಮೊಳೆಗಳನ್ನು ಹೊಡೆದ್ರೆ ಅದು ಆ ವ್ಯಕ್ತಿಯ ಭಾರಕ್ಕೆ ಕೈ ಇಲ್ಲಿ ಸೀಳಿ ಹರಿದು ಹೋಗ್ತದೆ. ಸೊ ಆದ್ದರಿಂದ ಇತಿಹಾಸವನ್ನು ವ್ಯಾಖ್ಯಾನ ಮಾಡುವವರು ಹೇಳುವಂಥದ್ದು, ಶಿಲುಬೆ ಮೇಲೆ ಹಾಕುವಾಗ ವ್ಯಕ್ತಿಯ ಕೈಯ ಈ ಮಧ್ಯಭಾಗದಲ್ಲಿ ಎಲ್ಲ ಮೊಳೆ ಹೊಡೆಯೋದು, ಬದಲಾಗಿ ಇಲ್ಲಿ ಹೊಡೆಯೋದಾಗಿ ಹೇಳುತ್ತಾರೆ. ಯಾಕಂದರೆ ಇಲ್ಲಿ ಹೊಡೆದ್ರೆ ಇಲ್ಲಿರುವಂತಹ ಆ ಒಂದು ಜಾಯಿಂಟ್ ಅದು ಸೀಳಿ ಅದು ಹರಿದು ಹೋಗದ ಹಾಗೆ ಅದು ತಡೀತದೆ. ಇಲ್ಲಿ ಮೊಳೆ ಹೊಡೆಯುವಾಗ ಇಲ್ಲಿರುವಂತಹ ಒಂದು ನರವನ್ನು ಅದು ಭೇದಿಸಿ ಈ ಕೈಯಿಂದ ಸಿಗುವಂಥ ಆ ಶಕ್ತಿ ನಷ್ಟವಾಗ್ತದೆ ಈ ಎರಡು ಕೈಗಳಿಗೆ ಮೊಳೆ ಹೊಡೆಯುವಾಗ. ನಂತರ ನಮಗೆ ಗೊತ್ತಿರುವ ಹಾಗೆ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲನ್ನಿಟ್ಟು ಕಾಲಿಗೆ ಕೂಡ ಮೊಳೆಯನ್ನು ಹೊಡೆಯುತ್ತಾರೆ. ಈ ಶಿಲುಬೆ ಮೇಲಿರುವಂತಹ ವ್ಯಕ್ತಿ ಸ್ವಾಭಾವಿಕವಾಗಿ ಶಿಲುಬೆ ಮೇಲಿರುವಂತಹ ವ್ಯಕ್ತಿ ಸಾಧಾರಣವಾಗಿ ಸಾಯುವಂಥದ್ದು ರಕ್ತ ನಷ್ಟವಾಗಿ ಸಾಯುವಂಥದ್ದಲ್ಲ. ಶಿಲುಬೆ ಮೇಲಿರುವಂತಹ ವ್ಯಕ್ತಿಗಳು ಸಾಧಾರಣವಾಗಿ 2-3 ದಿನಗಳ ನಂತರ ಅವರು ಸಾಯುವಂಥದ್ದು, ಉಸಿರು ಕಟ್ಟಿ ಸಾಯ್ತಾರೆ. ಅದು ಹೇಗಂತಂದರೆ, ಶಿಲುಬೆ ಮೇಲೆ ಹೀಗೆ ಕೈ ಇಟ್ಕೊಂಡು ಇರುವಾಗ ಉಸಿರಾಡಬೇಕಂತಂದರೆ ಈ ಪಕ್ಕೆ ಎಲುಬುಗಳನ್ನು ಮೇಲಕ್ಕೆ ಎತ್ತಿ ನಮ್ಮ ಶ್ವಾಸಕೋಶ ಅದು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಜಾಗ ಉಂಟು ಮಾಡಬೇಕು. ಸೊ ತೂಗಾಡುವಂಥ ವ್ಯಕ್ತಿ ಈ ಶ್ವಾಸ ತೆಗೆದುಕೊಳ್ಬೇಕಂತಂದರೆ ಹೀಗೆ ಮಾಡಬೇಕಂದ್ರೆ ಈ ಪಕ್ಕೆ ಎಲುಬನ್ನು ವಿಸ್ತರಿಸಬೇಕು. ಶ್ವಾಸಕೋಶಕ್ಕೆ ಇನ್ನೂ ವಿಸ್ತಾರ ಆಮ್ಲಜನಕ ಒಳಗಡೆ ಹೋಗಿ ಅದು ವಿಸ್ತಾರ ಆಗಬೇಕು ಅಂತಂದರೆ ಅದಕ್ಕೆ ಜಾಗ ಬೇಕಂದರೆ ಪಕ್ಕೆ ಎಲುಬುಗಳನ್ನು ವಿಸ್ತಾರಗೊಳಿಸಬೇಕು. ಹೀಗೆ ತೂಗಾಡುವಂಥ ವ್ಯಕ್ತಿಗೆ ಈ ನಾವು ಉಸಿರಾಡೋದಕ್ಕೆ ಆಗೋದಿಲ್ಲ. ಸೊ ಅವರು ಈ ಕೈಯಿಂದ ಎಳೆದು ಶರೀರವನ್ನು ಎತ್ತಿ ಅವರು ಉಸಿರಾಡಬೇಕು. ಆದರೆ ಈ ಕೈಯಲ್ಲಿರುವಂಥ ಇದು ಹಾಕಿರೋದ್ರಿಂದ ಆ ಕೈಯ ಶಕ್ತಿ ಕುಂದಿ ಹೋಗಿರೋದ್ರಿಂದ ತುಂಬ ಸಮಯದ ನಂತರ ಅವೇನು ಮಾಡ್ತಾರೆ, ಕಾಲಿಂದ ಶರೀರವನ್ನು ಮೇಲಕ್ಕೆ ಹಿಂಗೆ ಎಳೆದು ಕಾಲನ್ನು ಕೆಳಕ್ಕೆ ತುಳಿದು ಶರೀರವನ್ನು ಮೇಲಕ್ಕೆತ್ತಿ ಉಸಿರಾಡ್ತಾರೆ. ಸೊ ಶಿಲುಬೆಯಲ್ಲಿ ತೂಗಾಡುವಂಥ ವ್ಯಕ್ತಿ ಉಸಿರಾಡೋದಕ್ಕೆ ಕಾಲನ್ನು ಉಪಯೋಗಿಸಬೇಕು. ನಾವು ಉಸಿರಾಡಬೇಕಾದ್ರೆ ಮೂಗು ಮಾತ್ರ ಸಾಕು, ನಮಗೆ ಕೈ ಕಾಲು ಏನು ಬೇಡ. ಆದರೆ ಶಿಲುಬೆಯಲ್ಲಿ ತೂಗಾಡುವಂಥ ವ್ಯಕ್ತಿ ಉಸಿರಾಡಬೇಕಂದ್ರೆ ಕಾಲನ್ನು ಉಪಯೋಗಿಸಬೇಕು. ಕಾಲಿಂದ ತುಳಿದು ಉಸಿರಾಡಬೇಕು. ಹಾಗೆ 2-3 ದಿನ ಆದಾಗ ಕಾಲಿನ ಶಕ್ತಿ ಕೂಡ ಕುಂದಿ ಹೋಗಿ ಶರೀರವನ್ನು ಮೇಲೆ ಕೆತ್ತೋದಕ್ಕೆ ಆಗದೆ ಉಸಿರು ಕಟ್ಟಿ ಸಾಯುವಂಥ ಒಂದು ಬಹಳಷ್ಟು ಹೀನಾಯವಾದಂತಹ ಸಾವು ಈ ಶಿಲುಬೆ ಮೇಲಿರುವಂತಹ ಸಾವು. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಹಾಕಲ್ಪಟ್ಟಂತಹ ಆ ದಿನ ಅದು ಪಸ್ಕ ಹಬ್ಬದ ದಿನವಾಗಿದ್ದರಿಂದ ಅವರಿಗೆ ಒಂದು ನಿರ್ಬಂಧವಿತ್ತು. ಇವರು 2-3 ದಿನ ತಗೊಂಡು ಸಾಯಬಾರದು, ಅದೇ ದಿನ ಸಾಯಬೇಕು, ಅದೇ ದಿನ ಅವರ ಶರೀರವನ್ನು ಅಲ್ಲಿಂದ ತೆಗಿಬೇಕು. ಸೊ ಅವರನ್ನು ಬೇಗ ಸಾಯಿಸೋದಕ್ಕೆ ಅವ್ರು ಏನು ಮಾಡಿದರು, ಕಾಲನ್ನು ಒಡೆದು ಹಾಕಿದ್ರು. ಆ ಇಬ್ಬರು ಕಳ್ಳರ ಕಾಲನ್ನು ಒಡೆದು ಹಾಕಿದ್ರು. ಯಾಕೆ ಕಾಲನ್ನು ಒಡೆದು ಹಾಕಿದ್ರು? ಕಾಲನ್ನು ಒಡೆದು ಹಾಕಿದಾಗ ಈ ಕಾಲು ತಿವಿದು ಕಾಲು ನೆಲಕ್ಕೆ ಊರಿ ಬಾಡಿಯನ್ನು ಮೇಲೆ ಕೆತ್ತಲಿಕ್ಕೆ ಆಗೋದಿಲ್ಲ. ಆವಾಗ ಅವರು ಬೇಗ ಉಸಿರು ಕಟ್ಟಿ ಸಾಯ್ತಾರೆ. ಸೊ ಆದ್ದರಿಂದ ಶಿಲುಬೆ ಮೇಲೆ ತೂಗಾಡುವಂಥ ವ್ಯಕ್ತಿಗೆ ಈ ಉಸಿರಾಡುವುದು ಬಹಳಷ್ಟು ಪ್ರಯಾಸಕರವಾದದ್ದು. ಉಸಿರಾಟ ಅನ್ನೋದು ಒಂದು ಶ್ರಮೆ ಆಗ್ತದೆ, ಒಂದು ಅಧ್ವಾನವಾಗ್ತದೆ. ಆ ವ್ಯಕ್ತಿಗೆ ಬಹಳಷ್ಟು ಕಷ್ಟಕರವಾದ ಕೆಲಸ ಉಸಿರಾಡೋದನ್ನು. ಸೊ ಕರ್ತನಿಗೆ ಅಲ್ಲಿದ್ದಂತಹ ಎಲ್ಲ ಶ್ರಮೆಗಳ ಜೊತೆ ಇದ್ದಂಥ ಒಂದು ಶ್ರಮೆ ಉಸಿರಾಡೋದು. ಅಂತಹ ಸಂದರ್ಭದಲ್ಲಿ ಕರ್ತನು ಇದ್ದಾಗ ಆತನ ಮೊದಲನೇ ನುಡಿ ನಾವು ನೋಡುವಂಥದ್ದು, ತಂದೆಯೇ ಅವರಿಗೆ ಕ್ಷಮಿಸು. ಎರಡನೇದಾಗಿ ನಾವು ನೋಡುವಂಥದ್ದು, ಆ ಪಶ್ಚಾತ್ತಾಪ ಹೊಂದಿದಂತಹ ಕಳ್ಳನಿಗೆ ರಕ್ಷಣೆಯನ್ನು ಆತನು ಕೊಟ್ಟನು, ಆತನಿಗೆ ವಾಗ್ದಾನವನ್ನು ಕೊಟ್ಟನು. ಆತನ ಕುರಿತಾಗಿ ಕೂಡ ಕರ್ತನಿಗೆ ಕಾಳಜಿ ಇತ್ತು. ತನ್ನನ್ನು ಶಿಲುಬೆಗೆ ಹಾಕಿದಂಥ ಜನರ ಕುರಿತಾಗಿ ತನಗೆ ಕಾಳಜಿ ಇತ್ತು. ಈ ಮೂರನೆಯ ನುಡಿಯಲ್ಲಿ ನಾವು ನೋಡುವಂಥದ್ದು ಆತನಿಗೆ ತನ್ನ ತಾಯಿಯ ಕುರಿತಾಗಿರುವಂತಹ ಕಾಳಜಿ. ಯೇಸು ಸ್ವಾಮಿ
ಧರ್ಮಶಾಸ್ತ್ರಕ್ಕೆ ಅಧೀನನಾಗಿ ಬಂದವನು. ಗಲಾತ್ಯ 4ನೇ ಅಧ್ಯಾಯದ ಅದರ 4ನೇ ವಚನದಲ್ಲಿ ಪೌಲನು ಹೇಳುವಂಥದ್ದು, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಧರ್ಮಶಾಸ್ತ್ರದಲ್ಲಿ ಹೇಳಿದರೆ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಮಕ್ಕಳ ಜವಾಬ್ದಾರಿ ಆಗಿದೆ ತಂದೆ ತಾಯಿಗಳನ್ನು ಆರೈಕೆ ಮಾಡುವಂಥದ್ದು. ಸೊ ಮಗನಾಗಿರುವಂತಹ ಆತನು, ಕರ್ತನಾದ ಯೇಸು ಕ್ರಿಸ್ತನು ಪರಿಪೂರ್ಣವಾಗಿ ದೇವರು, ಪರಿಪೂರ್ಣವಾಗಿ ಮನುಷ್ಯನೂ ಆಗಿದ್ದಂತಹ ಆ ಸಂದರ್ಭದಲ್ಲಿ ಆತನು ತನ್ನ ಮಾನುಷಿಕ ಜವಾಬ್ದಾರಿಗಳನ್ನು ಯಾವುದನ್ನು ಬದಿಗಿಡಲಿಲ್ಲ. ದೇವರ ಸೇವೆಯ ಹೆಸರಿನಲ್ಲಿ, ತಂದೆಯ ಸೇವೆಯ ಹೆಸರಿನಲ್ಲಿ, ಆತ್ಮಿಕ ಸೇವೆಯ ಹೆಸರಿನಲ್ಲಿ ತನ್ನ ಭೌತಿಕವಾದಂತಹ ಮಾನುಷಿಕವಾದಂತಹ ಜವಾಬ್ದಾರಿಯನ್ನು ಆತನು ಕಡೆಗಣಿಸಲಿಲ್ಲ. ಯಾಕಂದರೆ ಈ ಮರಿಗಳ ಗಂಡನಾಗಿರುವಂತಹ ಯೋಸೇಫನ ಕುರಿತಾಗಿ ದೇವರ ವಾಕ್ಯ ಕೊನೆಯದಾಗಿ ಹೇಳುವಂಥದ್ದು ಎಲ್ಲಿ? ಲೂಕರು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಗೆ 12 ವರ್ಷ ಪ್ರಾಯದವನಾಗಿದ್ದಾಗ ಯೆರೂಸಲೇಮಿಗೆ ಅವರು ಪಸ್ಕ ಹಬ್ಬದ ಆಚರಣೆಗೋಸ್ಕರವಾಗಿ ಹೋದಾಗ ಅಲ್ಲಿ ಆತನನ್ನು ಅವರಿಗೆ ನಷ್ಟವಾಗಿ 3 ದಿನ ನಂತರ ಆತನನ್ನು ಸಿಕ್ಕಿ, ನಂತರ ಅಲ್ಲಿ ಲೂಕನು ಹೇಳುವಂಥದ್ದು, ಅವನು ಅವರ ಜೊತೆ ನಜರೇತಿಗೆ ಹೋಗಿ ಅವರಿಗೆ ಅಧೀನನಾಗಿದ್ದನು 12ನೇ ವಯಸ್ಸಿನಲ್ಲಿ. 35ನೇ ವಯಸ್ಸಿನಲ್ಲಿ ಕ್ರಿಸ್ತನು ಬಹಿರಂಗ ಸೇವೆ ಶುರು ಮಾಡುವಾಗ ಅಲ್ಲಿ ಯೋಸೇಫನ ಕುರಿತಾಗಿ ಏನು ನಾವು ನೋಡುವುದಿಲ್ಲ. ಆತನ ಸೇವೆಯ ಸಮಯದಲ್ಲಿ ಯೋಸೇಫನ ಕುರಿತಾಗಿ ಏನು ಹೇಳಲ್ಪಟ್ಟಿಲ್ಲ. ಅಪೊಸ್ತಲರ ಕೃತ್ಯಗಳಲ್ಲಿ ಯೋಸೇಫನ ಕುರಿತಾಗಿ ಏನು ಹೇಳಲ್ಪಟ್ಟಿಲ್ಲ. ಆದ್ದರಿಂದ ಅನೇಕ ದೇವರ ಸೇವಕರು ಅಭಿಪ್ರಾಯ ಪಡುವಂಥದ್ದು, ಯೇಸು ಸ್ವಾಮಿ 12 ವಯಸ್ಸಿನ ನಂತರ 30 ವಯಸ್ಸಿನ ಮುಂಚಿತವಾಗಿ ಆ ಒಂದು ಕಾಲಾವಧಿಯಲ್ಲಿ ಯೋಸೇಫನು ತೀರಿ ಹೋಗಿರಬೇಕೆಂಬುದಾಗಿ ಅನೇಕರು ವ್ಯಾಖ್ಯಾನಿಸುತ್ತಾರೆ. ಮತ್ತು ಇತಿಹಾಸದಲ್ಲಿ ಪ್ರಾರಂಭದಲ್ಲಿರುವಂತಹ ಸಭೆಗಳ ಅವರ ಒಂದು ನಂಬಿಕೆಯಲ್ಲಿ ಕೂಡ ಆ ರೀತಿಯಾಗಿ ಅವರು ನಂಬಿಕೊಂಡು ಬಂದಿದ್ದಾರೆ. ಯೋಸೇಫನು ತೀರಿ ಹೋಗಿ ಮರಿಯಳು ವಿಧವೆ ಆದಳು ಎಂಬುದಾಗಿ. ಮರಿಯಳಿಗೆ ಯೇಸು ಸ್ವಾಮಿ ಅಲ್ಲದೆ ಇತರ ಮಕ್ಕಳು ಕೂಡ ಇದ್ದರು, ಆದರೆ ಅವರು ಯೇಸು ಸ್ವಾಮಿಯಲ್ಲಿ ನಂಬುವರಾಗಿರಲಿಲ್ಲ. ಯೋಹಾನ 7ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಹಾಗಿರುವಾಗ ಯೇಸು ಸ್ವಾಮಿಗೆ ಆ ಕಾಳಜಿ ಇತ್ತು, ನನ್ನ ಮರಣದ ನಂತರ ನನ್ನ ತಾಯಿಯ ಆರೈಕೆ ಹೇಗೆ? ನೋಡ್ರಿ, ಒಮ್ಮೆ ಆಲೋಚನೆ ಮಾಡಿ. ಯೇಸು ಸ್ವಾಮಿ ತಾನು ಹಾದು ಹೋಗುವಂಥ ಸನ್ನಿವೇಶ ಯಾವುದು? ಪ್ರೇರೆ, ನಮಗೆ ಸಭೆಯಲ್ಲಿರುವ ಸಂಬಂಧಿಕರ ಎಲ್ಲರ ಕುರಿತು ನಮಗೆ ಕಾಳಜಿ ಇರ್ತದೆ, ನಮ್ಮಲ್ಲಾಗದಷ್ಟು ನಾವು ಸಹಾಯ ಮಾಡ್ತೇವೆ. ಆದರೆ ನಮ್ಮ ಜೀವನವೇ ಅಪಾಯದಲ್ಲಿರುವಾಗ, ನಾವೇ ಬಹಳಷ್ಟು ದೊಡ್ಡ ಒಂದು ಸಮಸ್ಯೆಗೆ ಸಿಲುಕಿಕೊಂಡಿರುವಾಗ ನಮಗೆ ಇತರರ ಕುರಿತಾಗಿ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ಅಷ್ಟು ತಾಕತ್ತಿಲ್ಲ. ನಮ್ಮ ಹೃದಯದಲ್ಲಿ ನಮ್ಮ ಸಮಸ್ಯೆ ತುಂಬಿರುವಾಗ ಇನ್ನೊಬ್ಬನ ಸಮಸ್ಯೆಯನ್ನು ಅದರಲ್ಲಿ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ ನಮಗೆ. ನಾವು ಮನುಷ್ಯರು, ನಮ್ಮ ಮಿತಿ ಅದು. ಆದರೆ ಯೇಸು ಸ್ವಾಮಿಯನ್ನು ನೋಡ್ರಿ, ಆತನು ಇಡೀ ಜಗತ್ತಿನ ಪಾಪ ಪರಿಹಾರದ ಕಾರ್ಯದಲ್ಲಿರುವಾಗ, ದೇವರು ಜಗದುತ್ಪತ್ತಿಗೆ ಯೋಜನೆ ಮಾಡಿದಂತಹ ಯೋಜನೆಯ ಆ ನೆರವೇರಿಸುವಂತಹ ಆ ಒಂದು ಕ್ಲೈಮ್ಯಾಕ್ಸ್ನಲ್ಲಿ ಆತನು ಇರುವಾಗ, ಎಲ್ಲರೂ ತನ್ನನ್ನು ಕೈಬಿಟ್ಟು ಒಬ್ಬಂಟಿಗನಾಗಿರುವಾಗ, ತನ್ನ ಶರೀರದಲ್ಲೆಲ್ಲ ತಲೆಯಿಂದ ಕಾಲಿನ ತನಕ ನೋವಿನಿಂದ ನರಳಾಡುತ್ತಿರುವಾಗ, 22ನೇ ಕೀರ್ತನೆ ನಾವು ನೋಡುವುದಾದರೆ, ತನ್ನ ಮೂಳೆಗಳೆಲ್ಲ ಅದರ ಕೀಲನ್ನು ಬಿಟ್ಟು ಮೂಳೆಗಳೆಲ್ಲ ಸಡಿಲಗೊಂಡು ಬಹಳಷ್ಟು ನೋವನ್ನು ಅನುಭವಿಸುತ್ತಿರುವಾಗ, ಹಾದು ಹೋಗುವಂಥ ಜನರೆಲ್ಲರೂ ತನ್ನನ್ನು ಅಪಹಾಸ್ಯ ಮಾಡುವಾಗ, ತಾನು ಹೇಳಿದಂಥ ಮಾತುಗಳನ್ನೇ ಹಿಡ್ಕೊಂಡು ತನಗೆ ತಿರುಗುತ್ತರ ಕೊಟ್ಟು ಅಪಹಾಸ್ಯ ಮಾಡುತ್ತಿರುವಾಗ, ಅಲ್ಲಿ ಆ ಕಡೆ ಈ ಕಡೆ ಇದ್ದ ಕಳ್ಳರು ಕೂಡ ಅಪಹಾಸ್ಯ ಮಾಡುತ್ತಿದ್ದಾಗ, ಶಿಷ್ಯರೆಲ್ಲರೂ ಓಡಿ ಹೋಗಿ ತನ್ನನ್ನು ಕೈಬಿಟ್ಟು ಹೋದಂತಹ ಸಂದರ್ಭದಲ್ಲಿ, ತಾನು 3.5 ವರ್ಷ ಸಾಕಿ ಸಲುಹಿದಂಥ ಶಿಷ್ಯನಲ್ಲಿ ಒಬ್ಬನು ತನ್ನನ್ನು ಅರಿಯನೆಂಬುದಾಗಿ ಹೇಳಿಬಿಟ್ಟಾಗ, ಒಬ್ಬ ಶಿಷ್ಯನು ತನ್ನನ್ನು ಹಿಡುಕೊಟ್ಟಿರುವಾಗ, ಆತನು ಪರಲೋಕದ ಕಡೆಗೆ ನೋಡುವಾಗ ತಂದೆಯೂ ಕೂಡ ತನ್ನನ್ನು ಕೈ ಬಿಡುವಂತಹ ಆ ಒಂದು ಸಂದರ್ಭದಲ್ಲಿ
ಯೇಸು ಸ್ವಾಮಿಯ ಮನಸ್ಸಿನಲ್ಲಿ ತನ್ನ ಕಾಳಜಿ ಏನು? ನನ್ನ ನಿಮ್ಮ ರಕ್ಷಣೆ ಕುರಿತಾಗಿ ಕಾಳಜಿ ಇದೆ, ಮರಿಯಳ ರಕ್ಷಣೆ ಕುರಿತಾಗಿ ಕಾಳಜಿ ಇದೆ. ಮರಿಯಳಿಗೋಸ್ಕರ ಆತನು ಪ್ರಾಣವನ್ನು ಕೊಡುತ್ತಿದ್ದಾನೆ. ಮರಿಯಳ ಪಾಪಗಳಿಗೋಸ್ಕರವಾಗಿ ಆತನು ಮರಿಯಳ ನಿತ್ಯ ಸಮಸ್ಯೆಗೆ ಪರಿಹಾರವನ್ನು ಮಾಡುತ್ತಿರುವಾಗ ಕೂಡ ಮರಿಯಳ ಮುಂದಿನ 10-15 ವರ್ಷದ ಜೀವನದ ಕುರಿತಾಗಿ ಕೂಡ ಆತನು ಆಲೋಚನೆ ಮಾಡ್ತಾ ಇದ್ದಾನೆ. ಇತಿಹಾಸ ಹೇಳುವಂಥದ್ದು ಮರಿಯಳು ಇದರ ನಂತರ 10-15 ವರ್ಷ ಬದುಕಿದಳು ಅಂತ ಇತಿಹಾಸ ಹೇಳುವಂಥದ್ದು. ಆ ಮುಂದಿನ 10-15 ವರ್ಷ ಆಕೆ ಹೇಗೆ ಬದುಕ್ತಾಳೆ, ಯಾರ ಮನೆಯಲ್ಲಿ ಇರ್ತಾರೆ, ಯಾರು ಆಕೆಗೆ ಊಟ ಹಾಕ್ತಾರೆ, ಯಾರು ಆಕೆಗೋಸ್ಕರ ಸಂಪಾದನೆ ಮಾಡ್ತಾರೆ, ಇದೆಲ್ಲ ಆತನು ಶಿಲುಬೆ ಮೇಲೆ ಇದ್ದುಕೊಂಡು ಆಲೋಚನೆ ಮಾಡ್ತಾ ಇದ್ದಾನೆ. ತನ್ನನ್ನು ಶಿಲುಬೆ ಹಾಕಿದಂತಹ ಜನರ ಕುರಿತಾಗಿ ಕಾಳಜಿ ಇದೆ. ಓ ದೇವರ ಕೋಪ ಅವರ ಮೇಲೆ ಬಂದರೆ ಅವರಿಗೆ ಹೇಗೆ ತಡ್ಕೊಳ್ಳಿಕ್ಕಾಗ್ತದೆ? ತಂದೆಯೇ ಅವರಿಗೆ ಕ್ಷಮಿಸು. ತನ್ನನ್ನು ಹೀಯಾಳಿಸುವಂತಹ ಕಳ್ಳನ ಕುರಿತಾಗಿ ತನಗೆ ಕಾಳಜಿ ಇದೆ. ಆ ಕಳ್ಳನಿಗೆ ಹೇಳುವಂಥದ್ದು, ಅವನು ಹೇಳಿದ್ದು, ಕರ್ತನೇ ನೀನು ರಾಜ್ಯವನ್ನು ಪಡ್ಕೊಂಡು ಬರುವಾಗ, ಅಂದರೆ ಮಿಲೇನಿಯಲ್ ಕಿಂಗ್ಡಮ್, 1000 ವರ್ಷಗಳ ತನ್ನ ಆಡಳಿತ ಮುಂಬರುವ ಕಾಲದಲ್ಲಿ ಬರುವಾಗ ನನ್ನನ್ನು ನೆನಪಿಸಿಕೋ ಕರ್ತನಂತೂ. ಅವಾಗಲ್ಲ, ಈ ಹೊತ್ತೇ ನೀನು ನನ್ನ ಜೊತೆ ಪರದೈಸಿನಲ್ಲಿ. ಆತನ ರಕ್ಷಣೆ ಕುರಿತಾಗಿ ಕಾಳಜಿ ಇದೆ. ಇದೆಲ್ಲದರ ನಡುವಲ್ಲಿ ಆತನಿಗೆ ಮರಿಯಳ ಜೀವನದ ಕುರಿತಾಗಿ, ಈ ಲೋಕದ ಜೀವನದ ಕುರಿತಾಗಿ, ಈ ಎಲ್ಲ ದೊಡ್ಡ ದೊಡ್ಡ ವಿಷಯಗಳ ಮುಂದೆ ಆತನಿಗೆ ಈ ಸಣ್ಣ ವಿಷಯ ಕೂಡ ಆತನಿಗೆ ಕಾಳಜಿ ಇರುವಂಥದ್ದು. ಆತನ ಕಾಳಜಿಯನ್ನು ನಾವು ಇಲ್ಲಿ ನೋಡುವಂಥದ್ದು. ಈ 26ನೇ ವಚನದಲ್ಲಿ ನಾವು ನೋಡುವಂಥದ್ದು, ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿ ಶಿಷ್ಯನನ್ನು ನೋಡಿ ಆ ಮರಿಯಳನ್ನು ಆತನು ನೋಡಿದನು. ಮರಿಯಳನ್ನು ನೋಡಿದಾಗ ಮರಿಯಳಲ್ಲಿ ಆತನು ಏನು ಕಂಡನು? ನೋಡ್ರಿ, ಅಲ್ಲಿ ಇತರ ಸಹೋದರಿಯರು ಸ್ತ್ರೀಯರು ಕೂಡ ಇದ್ದಾರೆ. ಯೋಹಾನನು ಮಾತ್ರ, ಶಿಷ್ಯರಲ್ಲಿ ಯೋಹಾನನು ಮಾತ್ರ ಅಲ್ಲಿದ್ದಾನೆ. ಇವರೆಲ್ಲರಿಗೂ ಬಹಳಷ್ಟು ನೋವಿದೆ. ಯೇಸು ಸ್ವಾಮಿ ಆ ಕಷ್ಟಗಳನ್ನು ನೋಡಿ ಇವರಿಗೆಲ್ಲ ನೋವಿದೆ. ಆದರೆ ಮರಿಯಳ ನೋವು ಆ ರೀತಿಯಾದದಲ್ಲ. ಯೇಸು ಸ್ವಾಮಿ ಬಿಟ್ಟರೆ ಅಲ್ಲಿ ಅತ್ಯಂತ ನೋವು ಅನುಭವಿಸುವಂಥ ವ್ಯಕ್ತಿ ಯಾರು? ಮರಿಯಳು. ಯಾಕೆ? ಯಾವ ತಾಯಿಗೆ ಬೇಕು ಆ ಒಂದು ಸನ್ನಿವೇಶ? ತನ್ನ ಸ್ವಂತ ಮಗನು ಈ ರೀತಿಯಾಗಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಉಸಿರಾಡುವುದಕ್ಕೆ ನರಳುತ್ತಾ, ಶರೀರದಲ್ಲಿ ರಕ್ತವೆಲ್ಲ ಧಾರಧಾರೆಗೆ ಹರಿಯುತ್ತಾ, ಯಾರು ಸಹಾಯ ಮಾಡಲಿಕ್ಕಿಲ್ಲದೆ ತಂದೆಯಾದ ದೇವರು ಕೂಡ ಕೈಬಿಟ್ಟು ಅವನು ನರಕವನ್ನು ಅನುಭವಿಸುವಂಥ ದೃಶ್ಯ ಯಾವ ತಾಯಿಗೆ ಬೇಕು? ತನಗೆ ಸಹಾಯ ಮಾಡಲಿಕ್ಕೆ ಮನಸ್ಸಿದೆ, ಆದರೆ ಸಾಧ್ಯವಾಗ್ತಾ ಇಲ್ಲ. ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ. ಮರಿಯಳಿಗೆ ಖಂಡಿತವಾಗಿಯೂ ಹೃದಯದಲ್ಲಿ ಉಕ್ಕಿ ಬರುವಂತಹ ಪ್ರೀತಿಯಿಂದ ಸಹಾಯ ಮಾಡಲಿಕ್ಕೆ ಮನಸ್ಸಿರ್ತದೆ, ಆಗ್ತಾ ಇಲ್ಲ. ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನೋಡ್ರಿ, ಈ ಮರಿಯಳಿಗೂ ಮತ್ತು ಶಿಷ್ಯರಿಗೂ ಎಲ್ಲ ಅವರು ಹಳೆ ಒಡಂಬಡಿಕೆಯ ವಾಕ್ಯಗಳನ್ನು ಓದುವಾಗ ಅವರಿಗೆ ಒಂದು ನಿರೀಕ್ಷೆ ಇತ್ತು. ಮಸ್ಸಿಯನು ಬರುತ್ತಾನೆ. ಇವರು ಚಿಕ್ಕಂದಿನಿಂದ ಕೇಳಿ ಬಂದಂಥ ವಿಚಾರ. ಮಸ್ಸಿಯನು ಬರುತ್ತಾನೆ, ರಕ್ಷಕನು ಬರುತ್ತಾನೆ. ಆತನು ಬಂದಾಗ ಆತನು ಒಂದು ರಾಜ್ಯವನ್ನು ಸ್ಥಾಪಿಸುತ್ತಾನೆ. ನಾವು ವಾಕ್ಯ ಓದೋದಕ್ಕೆ ಸಮಯ ಇಲ್ಲ. ಮೀಕಾ 5:2, ಯೆಶಾಯ 9 ಅದರ 6-7, ದಾನಿಯೇಲನು 2ನೇ ಅಧ್ಯಾಯ 44, ಮೀಕಾ 5:2, ಯೆಶಾಯ 9ನೇ ಅಧ್ಯಾಯ 6-7 ವಚನಗಳು, ದಾನಿಯೇಲನ ಗ್ರಂಥ 2:44. ಈ ವಾಕ್ಯಗಳ ಭಾಗದಲ್ಲಿ ನಾವು ನೋಡುವಾಗ ಮಸೀಯನು ಬಂದು ಆತನು ಶತ್ರುಗಳನ್ನೆಲ್ಲ ಬದಿಗಿಟ್ಟು ಅವರನ್ನೆಲ್ಲ ನಾಶ ಮಾಡಿ ಆತನು ಒಂದು ರಾಜ್ಯವನ್ನು ಸ್ಥಾಪಿಸಿ ಅದು ಎಂದಿಗೂ ನಿಂತು ಹೋಗದಂತಹ ರಾಜ್ಯವಾಗಿರ್ತದೆ. ಆತನು ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾನೆ. ಈ ಎಲ್ಲ ಕನಸು ಅಲ್ಲಿದ್ದಂತಹ ಯಹೂದರಿಗಿತ್ತು. ಮಸ್ಸಿಯನು ಬರುತ್ತಾನೆ, ಈ ರೋಮ ಸಾಮ್ರಾಜ್ಯವನ್ನೆಲ್ಲ ಅವರು ಅಡಿಮೇಲು ಮಾಡಿ ಅವರನ್ನು ಸೋಲಿಸಿ ಈ ಮಸೀಯನು ಆಳುತ್ತಾನೆ. ಆ ನಿರೀಕ್ಷೆಯಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ಒಂದು ದಿನ ಮರಿಯಳೆಂಬ ಕನ್ನಿಕೆಗೆ ಮನೆಗೆ ಗಬ್ರಿಯೇಲ್ ಎಂಬ ದೂತನು ಬಂದು ಏನು ಮಾಡ್ತಾನೆ? ವಾಗ್ದಾನವನ್ನು ಕೊಡ್ತಾನೆ. ಏನದು? ನೀನು ಗರ್ಭವನ್ನು ಹೊಂದಿ ಒಂದು ಮಗನನ್ನು ಹೆಡೆಯುವಿ, ಆತನು ಬಹಳಷ್ಟು ಅತ್ಯುನ್ನತನಾಗುವನು, ಆತನು ತನ್ನ ತಂದೆಯಾದ ದಾವೀದನ ಸಿಂಹಾಸನದಲ್ಲಿರುವನು,
ಆತನ ಆ ಒಂದು ರಾಜ್ಯಕ್ಕೆ ಅಂತ್ಯವಿರುವುದಿಲ್ಲ. ಮರಿಯಳಿಗೆ ಇದು ಕೇಳಿದಾಗ ಆಶ್ಚರ್ಯವಾಗಿರ್ಬೋದು. ಓ, ನಾನು ಕಾಯ್ದಿರುವಂಥ ಮಸಿಯನು ನನ್ನ ಹೊಟ್ಟೆಯಲ್ಲಿ, ನನ್ನ ಉದರದಲ್ಲಿ ಉಂಟಾಗ್ತಾನ. ನಂತರ ಮರಿಯಳ ಯೇಸು ಸ್ವಾಮಿ ಹುಟ್ಟಿದಾಗ ಅಲ್ಲಿ ಫೀಲ್ಡ್ ಅಂದರೆ ಅಲ್ಲಿರುವಂತಹ ಕುರುಬರು ಕುರಿಗಳನ್ನ ಮೇಯಿಸಿದಂಥ ಕುರಿಗಳನ್ನು ಕಾಯ್ತಿದ್ದ ಸಂದರ್ಭದಲ್ಲಿ ದೂತರು ಬಂದು ಕೂಡ ಇದೇ ರೀತಿಯಾಗಿ ಹೇಳಿದರು, ನಿಮಗೋಸ್ಕರ ರಕ್ಷಕನು ಹುಟ್ಟಿದ್ದಾನೆ. ಆ ದೂತರು ಬಂದು, ಆ ಕುರುಬರು ಬಂದು ಮರಿಯಳಿಗೂ ಜೋಸೆಫಿಗೂ ಅದೇ ಮಾತು ಹೇಳಿದ್ದು. ದೂತರು ಬಂದು ನಮಗೆ ಈ ರೀತಿಯಾಗಿ ಹೇಳಿದಾರಂತ. ಅಲ್ಲಿ ನಾವು ನೋಡುವಂಥದ್ದು, ಅದನ್ನು ಹೇಳಿದಾಗ ಲೂಕ 2 ಇವತ್ತು ಓದಿದಂಥ 11ನೇ ವಚನ 16ರಿಂದ 19ನೇ ವಚನದಲ್ಲಿ ಮರಿಯಳು ಇದೆಲ್ಲವನ್ನು ಕೇಳಿ ತನ್ನ ಹೃದಯದಲ್ಲಿ ಇದೆಲ್ಲ ಸಂಗ್ರಹಿಸಿ ಇಟ್ಟಿದ್ಲು. ಯೇಸು ಸ್ವಾಮಿ ಬೆಳೆದು ಬರುವಾಗ ಆಕೆಗೆ ಈ ದೊಡ್ಡ ನಿರೀಕ್ಷೆ ಇತ್ತು. ನಂತರ ಸಿಮಿಯೋನನೆಂಬ ಪ್ರವಾದಿ ಕೂಡ ಯೇಸು ಸ್ವಾಮಿಯನ್ನ ಕೈಗೆತ್ತಿಕೊಂಡು ಹೇಳುವಂಥದ್ದು, ಕರ್ತನೇ, ನಿನ್ನ ರಕ್ಷಣೆಯನ್ನು ನಾನು ನೋಡಿದ್ದೇನೆ. ನಂತರ ಆ ಸಿಮಿಯೋನನ್ನು ಹೇಳುವಂಥ ಒಂದು ಮಾತನ್ನು ಮಾತ್ರ ನಾವು ನೋಡಿಕೊಳ್ಳೋಣ. ಲೂಕ 2ನೇ ಅಧ್ಯಾಯ ಅದರ 35ನೇ ವಚನ. ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು. ಈ ಅಲಗು ಅಂದರೆ ಏನದು? ಒಂದು ಖಡ್ಗ ಥರ, ಈಟಿ. ಅಲ್ಲಿ ಸಿಮಿಯೋನನ್ನು ಹೇಳುವಂಥದ್ದು, ನಿನ್ನ ಈ ಮಗನು ಅವನು ಆಳ್ತಾನೆ, ಅವನು ಹೀಗೀಗಾಗ್ತಾನೆ ಅಂತೆಲ್ಲ ಹೇಳಿಬಿಟ್ಟು ನಿನ್ನ ಪ್ರಾಣಕ್ಕೆ ಒಂದು ಈಟಿ ಒಳಗಡೆ ಹಾದು ಹೋದರೆ ಹೇಗಾಗ್ತದೆ, ಆ ಒಂದು ಅನುಭವ ಕೂಡ ನಿನಗಾಗ್ತದೆ. ಮರಿಯಳಿಗೆ ಆ ಅನುಭವ ಶಿಲುಬೆ ಮೇಲೆ ಆಗ್ತಾ ಇದೆ. ನೋಡ್ರಿ, ಅವಳಿಗೆ ಈ ಎಲ್ಲ ಸಂಕಷ್ಟಗಳ ಮೇಲೆ ಒಂದು ವೇಳೆ ಅವಳ ನಂಬಿಕೆ ಕೂಡ ಸ್ವಲ್ಪ ಶೇಕ್ ಆಗಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಅವಳಿಗೆ ವಾಗ್ದಾನ, ಹಳೆ ಒಡಂಬಡಿಕೆಯಲ್ಲಿರುವಂಥ ವಾಗ್ದಾನಗಳು, ಗಬ್ರಿಯಲ್ ದೂತರು ಹೇಳಿದ್ದೇನು, ಈ ದೂತರು ಹೇಳಿದ್ದೇನು, ಸಿಮಿಯೋನನು ಹೇಳಿದ್ದೇನು, ಕುರುಬರು ಹೇಳಿದ್ದೇನು. ಯೇಸು ಸ್ವಾಮಿ ಹುಟ್ಟಿ ಬೆಳೆದಾಗ ಆತನು ಮತ್ತೆ ಇತರ ಮಕ್ಕಳಂತೆ ಅಲ್ಲ, ಮರಿಯಳು ಹೇಳಿದ ಯಾವುದೇ ಮಾತಿಗೂ ಆಗದೆ ಮರಿಯಳ ಮಾತನ್ನೆಲ್ಲ ಕೇಳಿ ಬಹಳಷ್ಟು ವಿಧೇಯನಾಗಿ ಬೆಳೆದಂಥ ಯೇಸು ಇತರರಿಗೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಸಹಾಯ ಮಾಡಿ, ಕುರುಡರಿಗೆ ಕಣ್ಣು ಕೊಟ್ಟು, ಕುಂಟರಿಗೆ ಕಾಲು ಕೊಟ್ಟು, ಕಿವುಡರಿಗೆ ಕಿವಿ ಕೊಟ್ಟು, ಸತ್ತವರನ್ನು ಎಬ್ಬಿಸಿ, ಇದೆಲ್ಲ ನಡೀತಿರುವಾಗ ಮರಿಯಳ ನಿರೀಕ್ಷೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ದೂತನು ಹೇಳಿದ ಮಾತು, ಕುರುಬರು ಹೇಳಿದ ಮಾತು, ಸಿಮಿಯೋನು ಹೇಳಿದ ಮಾತು, ಹಳೆ ಒಡಂಬಡಿಕೆಯಲ್ಲಿರುವಂಥ ಪ್ರವಾದನೆ, ಇದೆಲ್ಲ ಸರಿ ಹೋಗ್ತಾ ಇದೆ. ನನ್ನ ಮಗನು ರಾಜನಾಗ್ತಾನೆ. ಆದರೆ ಶಿಲುಬೆ ಮೇಲೆ ಮರಿಯಳು ಈ ಯೇಸು ಸ್ವಾಮಿಯನ್ನು ನೋಡುವಾಗ ಅಲಗು ನಾಟಿದಂತಹ ಸ್ಥಿತಿಯಲ್ಲಿ, ಒಂದು ಈಟಿ ತನ್ನ ಪ್ರಾಣಕ್ಕೆ ತಿವಿದಂತಹ ಸ್ಥಿತಿಯಲ್ಲಿ ಆಕೆಯಲ್ಲಿ ನಿಂತಿದ್ದಾಳೆ. ಈ ಪ್ರವಾದನೆಯೆಲ್ಲ ಏನಾಯಿತು? ದೇವರು ಕೊಟ್ಟಂಥ ವಾಗ್ದಾನಗಳೆಲ್ಲ ಎಲ್ಲಿ ಹೋಯಿತು? ನನ್ನ ಮಗನ ಕುರಿತಾಗಿ ದೇವರು ಕೊಟ್ಟಂಥ ವಾಗ್ದಾನ ಎಲ್ಲಿ ಹೋಯಿತು? ಈತನು ರಾಜನಾಗಿರ್ಬೇಕಾದನಲ್ಲ. ಇವಾಗ ಈತನು ಯಾಕೆ ಈ ರೀತಿಯಾಗಿ ಕಷ್ಟಪಡಬೇಕು? ಏನು ತಪ್ಪು ಮಾಡಿದ ನನ್ನ ಮಗನು ಯಾಕೆ ಕಷ್ಟ ಅನುಭವಿಸಬೇಕು? ಪ್ರಿಯರೇ, ಆ ಮರಿಯಳ ನೋವನ್ನು ಯೇಸು ಸ್ವಾಮಿ ಕಂಡನು. ಆ ಶಿಲುಬೆಯಲ್ಲಿ ತಾನು ಕಷ್ಟವನ್ನು ಅನುಭವಿಸುವಾಗಲೂ ಸಹ ಮರಿಯಳ ನೋವನ್ನು ಕಂಡನು ಅನ್ನೋದು ಮಾತ್ರವಲ್ಲ, ಅವಳ ನೋವಿಗೆ ಒಂದು ತಾತ್ಕಾಲಿಕ ಪರಿಹಾರವನ್ನು ಕೂಡ ಒದಗಿಸುವುದಕ್ಕೆ ಯೇಸು ಸ್ವಾಮಿ ಶಕ್ತನಾದನು. ಶಿಲುಬೆ ಮೇಲೆ ತೂಗಾಡುವಾಗಲೂ ಸಾಯುತ್ತಿರುವಾಗಲೂ ಆತನು ಕರುಣೆ ತೋರಿಸುವುದಕ್ಕೆ ಮಾತ್ರವಲ್ಲ, ಸಹಾಯ ಮಾಡುವುದಕ್ಕೂ ಶಕ್ತನಾದನು. ಪ್ರಿಯರೇ, ಇಂದು ನನ್ನ ಯೇಸು ಸ್ವಾಮಿ, ಇಂದು ನಮ್ಮ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇಲ್ಲ. ಇಂದು ಆತನು ಸಾಯುತ್ತಾ ಇಲ್ಲ. ಇಂದು ಆತನು ಮೃತ್ಯುಂಜಯನಾಗಿ ಎದ್ದು ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ಎಲ್ಲ ನಾಮಕ್ಕೂ ಮಿಗಿಲಾದ ನಾಮವನ್ನು ಹೊಂದಿ ಸಕಲ ಅಧಿಕಾರ ಭೂಲೋಕದ ಮೇಲೆಯೂ ಪರಲೋಕದ ಮೇಲೂ ಹೊಂದಿದವನಾಗಿ ಕೂತಿರುವಾಗ ಆತನಿಗೆ ನಮ್ಮ ಕುರಿತಾಗಿ ಕಾಳಜಿ ಇರದಿರುತ್ತದೋ? ಆತನು ಸಹಾಯ ಮಾಡಲು ಶಕ್ತನಲ್ಲದಿರುತ್ತಾನೋ? ನಮ್ಮ ಹೃದಯದಲ್ಲಿರೋ ನೋವು, ನಮ್ಮ ಹೃದಯದಲ್ಲಿ ಈಟಿ ತಿವಿದಂತೆ ಇರುವಂತಹ ಅನುಭವಗಳು,
ನಾಳೆಯ ಕುರಿತಾಗಿರುವಂತಹ ಅನಿಶ್ಚಿತತೆ, ನಾಳೆ ಏನಾಗ್ತದೆ, ನಾನು ನನ್ನ ಬದುಕನ್ನು ಹೇಗೆ ಸಾಗಿಸಲಿ ಅನ್ನುವಂಥ ಪ್ರಶ್ನೆಗಳು ಆತನಿಗೆ ತಿಳಿದಿದೆ. ಆತನು ಚೆನ್ನಾಗಿ ಬಲ್ಲವನು, ಆತನಿಗೆ ಪರಿಹಾರ ಕೊಡುವುದಕ್ಕೆ ಶಕ್ತಿ ಇದೆ. ಪ್ರಿಯರೇ, ನಮ್ಮ ಯೇಸು ಸ್ವಾಮಿಯ ಹೃದಯದ ವಿಶಾಲತೆಯನ್ನು ನೋಡಿ. ಶಿಲುಬೆ ಮೇಲೆ ಕೂಡ ಇರುವಾಗ ಆತನ ಕಾಳಜಿ ಇತರರ ಕುರಿತಾಗಿ ಎಷ್ಟೊಂದು ದೊಡ್ಡದು. ತನ್ನ ಕುರಿತಾಗಿ ಅಲ್ಲ, ಇತರರ ಕುರಿತಾಗಿ. ಒಂದು ವಾಕ್ಯವನ್ನು ಮಾತ್ರ ಓದಿ ನಾನು ನಿಲ್ಲಿಸ್ತೇನೆ. 139ನೇ ಕೀರ್ತನೆ, ಅದರ 17-18 ವಚನಗಳು. 139ನೇ ಕೀರ್ತನೆ 17-18 ವಚನಗಳು. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ಅವುಗಳು ಒಟ್ಟು ಅಸಂಖ್ಯವಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮುಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದೇನೆ. ಪ್ರಿಯರೇ, ಇಲ್ಲಿ ಈ ಕೀರ್ತನೆಯನ್ನು ಬರೆದಂಥ ದಾವೀದನು ಹೇಳುವಂಥದ್ದು 16ನೇ ವಚನದಲ್ಲಿ, ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದು. ಇಲ್ಲಿ ದಾವೀದನು ಹೇಳುವಂಥದ್ದು 139ನೇ ಕೀರ್ತನೆ 16, 17, 18 ವಚನಗಳು. ದಾವೀದನು ಹೇಳುವಂಥದ್ದು, ದೇವರೇ, ನನ್ನ ಕುರಿತಾಗಿರುವಂತಹ ನಿನ್ನ ಆಲೋಚನೆಗಳ ಸಂಖ್ಯೆ ಎಷ್ಟೊಂದು ದೊಡ್ಡದು, ಮರಳಿಗಿಂತ ಹೆಚ್ಚಾಗಿದೆ. ಒಮ್ಮೆ ಆಲೋಚನೆ ಮಾಡಿ ಪ್ರಿಯರೇ, ನಾವು ಒಂದಿಷ್ಟು ಮರಳನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಎಣಿಸುವುದಾದರೆ ಎಷ್ಟಿರ್ತದೆ? ನಾನು ನಿನ್ನೆ ಇದನ್ನು ಗೂಗಲ್ನಲ್ಲಿ ಹುಡುಕಿದೆ. ಒಂದು ಕೈಯಲ್ಲಿ ಸ್ವಲ್ಪ ಮರಳು ತಗೊಂಡು ಅದರಲ್ಲಿ ಎಷ್ಟು ಮರಳಿನ ಗ್ರೇನ್ಸ್ ಇರ್ತದೆ ಅಂತ. ಆ ಮರಳಿನ ಸೈಜ್ ಪ್ರಕಾರ 10,000ದಿಂದ ಹಿಡಿದು 10 ಲಕ್ಷದಷ್ಟು ಇರಬಹುದು ಮರಳಿನ ಆ ಒಂದು ಗ್ರೇನ್. ದಾವೀದನು ಹೇಳುವಂಥದ್ದು, ನಮ್ಮ ಕುರಿತಾಗಿರುವಂತಹ ದೇವರ ಸಂಕಲ್ಪಗಳು ಎಣಿಸಲಿಕ್ಕೆ ಹೋದರೆ ಅಷ್ಟಿರ್ತದೆ. ಪ್ರಿಯರೇ, ನಾವು ನಮ್ಮ ಜೀವನದ ಕುರಿತಾಗಿ ಚಿಂತಿಸುವುದಕ್ಕಿಂತಲೂ ಎಷ್ಟೋ ಮಿಗಿಲಾಗಿ ದೇವರು ನಮ್ಮ ಸಮಸ್ಯೆಗಳ ಕುರಿತಾಗಿ, ನಮ್ಮ ನೋವಿನ ಕುರಿತಾಗಿ, ನಮ್ಮ ಅನಿಶ್ಚಿತತೆಯ ಕುರಿತಾಗಿ, ನಮ್ಮ ಭಾರಗಳ ಕುರಿತಾಗಿ ಆತನು ಚಿಂತಿಸುತ್ತಾನೆ. ಆತನು ನಿಮಗೋಸ್ಕರವಾಗಿ ವಿಚಾರ ಪಡುವನಾಗಿರೋದ್ರಿಂದ ನಾವು ಚಿಂತೆ ಮಾಡೋದು ಬೇಡ. ಪೇತ್ರನು ಹೇಳುವಂಥ ರೀತಿಯಲ್ಲಿ ಆತನು ನಿಮಗೋಸ್ಕರವಾಗಿ ಚಿಂತೆ ಪಡುವುದರಿಂದ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಪ್ರಿಯರೇ, ಆದ್ದರಿಂದ ಆ ಶಿಲುಬೆ ಮೇಲಿರುವ ಕ್ರಿಸ್ತನ ಆ ಒಂದು ಸ್ವಭಾವ, ಅದೇ ಸ್ವಭಾವ ಇವತ್ತು ಕೂಡ ಆತನಿಗಿದೆ. ನಮ್ಮ ಮೇಲೆ ಆತನಿಗೆ ಕಾಳಜಿ ಇದೆ. ನಮ್ಮ ನಿತ್ಯವಾದಂತಹ ಬಹುದೊಡ್ಡ ಸಮಸ್ಯೆಗಳ ಕುರಿತಾಗಿ ಮಾತ್ರವಲ್ಲ ಕಾಳಜಿ, ನಮ್ಮ ಸಣ್ಣ ಪುಟ್ಟ ವಿಚಾರಗಳ ಕುರಿತಾಗಿ ಕೂಡ ತಪ್ಪದೇ ಆತನಿಗೆ ಕಾಳಜಿ ಇದ್ದು ಆತನು ಅದಕ್ಕೆ ಪರಿಹಾರ ಕೊಡಲು ಶಕ್ತನೂ ಆಗಿದ್ದಾನೆ. ಪ್ರಿಯರೇ, ಆದ್ದರಿಂದ ನಮ್ಮ ಚಿಂತೆಯನ್ನು ಆತನ ಮೇಲೆ ಹಾಕೋಣ, ನಮ್ಮ ಭಾರವನ್ನು ಆತನ ಮೇಲೆ ಹಾಕೋಣ. ನನಗೋಸ್ಕರವಾಗಿ ಚಿಂತಿಸುವಂತಹ ಒಬ್ಬ ಕರ್ತನು ನನಗೋಸ್ಕರವಾಗಿದ್ದಾನೆ. ಶಿಲುಬೆ ಮೇಲೆ ಆತನಿಗೆ ನನ್ನ ಮೇಲೆ ಕುರಿತು ಚಿಂತೆ ಇತ್ತು ಅಂತಂದ ಮೇಲೆ ಇವತ್ತು ಇನ್ನೂ ಹೆಚ್ಚು ಆತನು ನನಗೆ ಸಹಾಯ ಮಾಡಲು ಶಕ್ತರಾಗಿದ್ದಾನೆ. ಆ ಯೇಸುವಿನ ಮೇಲೆ, ಕರ್ತನ ಮೇಲೆ ನಮ್ಮ ಭಾರವೆಲ್ಲ ಹಾಕಿ ನಾವು ಸಮರ್ಪಿಸುವಾಗ ಸಕಲ ಬುದ್ಧಿಯನ್ನು ಮೀರುವಂತಹ ಆ ಸಮಾಧಾನ ನಮ್ಮ ಹೃದಯಕ್ಕೆ ಉಂಟಾಗ್ತದೆ. ಹಾಗೆ ಆ ಒಂದು ಅನುಭವ ಉಂಟಾಗುವುದಕ್ಕೆ ದೇವರು ನನಗೂ ಪ್ರತಿಯೊಬ್ಬರಿಗೂ, ನಮ್ಮೆಲ್ಲರಿಗೂ ದೇವರು ಸಹಾಯ ಮಾಡಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.